ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಕಿಂಗ್ಡಮ್ ಅನ್ನೋ ಜಾಂಬಿ ಸೀರೀಸ್ ನ ನೋಡ್ತಾ ಇದ್ವಿ. ಇದಕ್ಕೂ ಮುಂಚೆ 4 ಎಪಿಸೋಡ್ಸ್ ಅಪ್ಲೋಡ್ ಮಾಡಿದೀನಿ. ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ನಿಮ್ಗೆ ಅದು ಡಿಸ್ಕ್ರಿಪ್ಷನ್ ಅಲ್ಲಿ ಇರೋ ಲಿಂಕ್ ಅಲ್ಲಿ ಸಿಗುತ್ತೆ ಅಥವಾ ಮೇಲೆ ಕಾಣಿಸ್ತಾ ಇರೋ ಕಾರ್ಡ್ ಅಲ್ಲಿ ಬರುತ್ತೆ. ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಅವಾಗ್ಲೇ ಇವತ್ತು ನಾವು ಅಪ್ಲೋಡ್ ಮಾಡ್ತಾ ಇರೋ 5th ಪಾರ್ಟ್ ನಿಮ್ಗೆ ಅರ್ಥ ಆಗೋದು. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಪಾರ್ಟ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿರೋ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅಷ್ಟೇ ಅಲ್ಲ, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲೇ ಇರುತ್ತೆ. ಇನ್ ಕೇಸ್ ವಾಟ್ಸ್ಆಪ್ ಗ್ರೂಪ್ ನ ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಅದ್ರ ಮುಖಾಂತರ ಕೂಡ ನಾವು ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಇವತ್ತಿನ 5th ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋನ ರಾಜನ್ ಕಡೆಯವರೆಲ್ಲ ಬಂದು ಅರೆಸ್ಟ್ ಮಾಡಕ್ಕೆ ಅಂತ ಬಂದಿರ್ತಾರೆ. ಅಲ್ಲಿ ಒಂದು ಚಿಕ್ಕ ಹೋರಾಟನೇ ನಡೆದಿರುತ್ತೆ. ಪಾಪ ತುಂಬಾ ಜನ ಪ್ರಾಣ ತ್ಯಾಗನ ಮಾಡ್ಬಿಡ್ತಾರೆ. ಇದನ್ನ ನಮ್ ರಾಜನ್ಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅಂದ್ರೆ ನಮ್ ಹೀರೋಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಹೆಂಗೋ ಅಲ್ಲಿರೋರ್ನೆಲ್ಲ ಡೈವರ್ಟ್ ಮಾಡ್ಬಿಟ್ಟು ಅಲ್ಲಿರೋ ಕುದುರೆನ ಎತ್ಕೊಂಡು ನಮ್ ಹೀರೋ ಅವರ ರಾಯಲ್ ಗಾರ್ಡು ಮತ್ತೆ ಆ ಹೆಡ್ನೆಸ್ ಅಲ್ಲಿಂದ ಹೊರಟೋಗಿದ್ರು. ಅದೇ ಟೈಮ್ ಅಲ್ಲಿ ಅರಮನೆಯಲ್ಲಿ ಆ ವೈಟ್ ದಾಡಿ ಬಿಟ್ಕೊಂಡಿರ್ತಾನಲ್ಲ ಅಯ್ಯಪ್ಪ, ಒಳ್ಳೆ ಮಂತ್ರಿ, ಅಯ್ಯಪ್ಪನ್ ಹೆಂಗೋ ಸಿಕ್ಕಾಕಿಸ್ಬೇಕು ಅಂತ ಹೇಳಿ ರಾಜನ್ವರ್ಗು ಒಳಗಡೆ ಕರ್ಕೊಂಡು ಹೋದವರು ಅಯ್ಯಪ್ಪನ ಕೂಡ ಎತ್ತಿ ಜೈಲಲ್ಲಿ ಹಾಕಿದ್ದಾಯ್ತು. ಈಗ ಇಲ್ಲಿ ನಮ್ ಹೀರೋ ರಾಯಲ್ ಗಾರ್ಡು ಮತ್ತೆ ಹೆಡ್ನೆಸ್ 3 ಜನನು ತಪ್ಪಿಸ್ಕೊಂಡು ಹೋದ್ರಲ್ಲ ಸಂಜು ಅನ್ನೋ ಸಿಟಿಗೆ ಹೋಗ್ಬೇಕು ಅಂತ. ಅಲ್ಲಿ ನದಿ ದಡದಲ್ಲಿ ಕುತ್ಕೊಂಡು ಇಲ್ಲಿಬ್ರು ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ ನಮ್ ಹೀರೋ ಬಂದು ತುಂಬಾನೇ ಬೇಜಾರಲ್ಲಿರ್ತಾನೆ. ಆಗ ರಾಯಲ್ ಗಾರ್ಡ್ ಹೇಳ್ತಾರೆ, ಇಲ್ಲಿ ನೋಡಿ ಯುವರಾಜ, ಇದ್ರಲ್ಲಿ ನಿಮ್ ತಪ್ಪು ಏನು ಇಲ್ಲ. ನೀವ್ ಆದಷ್ಟು ಜನಗಳನ್ನ ಕಾಪಾಡಕ್ಕೆ ಟ್ರೈ ಮಾಡಿದ್ದು, ಅದನ್ನು ಮೀರಿ ತರ ಆಯ್ತಂದ್ರೆ ದೌರಾಣೆ ಬರ ಅಷ್ಟೇ ಬಿಟ್ಬಿಡಿ ಅಂತ ಹೇಳಿದಾಗ ಹೀರೋ ಹೇಳ್ತಾನೆ, ಇಲ್ಲ ಇದೆಲ್ಲ ನನ್ನಿಂದಾನೆ. ನಾನು ಅವ್ರು ಬಂದು ಹೇಳ್ದಾಗ್ಲೇ ಹೊರಗಡೆ ಹೋಗಿದ್ರೆ ಇಷ್ಟು ಜನ ಸಾಯ್ತಾ ಇರ್ಲಿಲ್ವಲ್ಲ, ನನ್ನಿಂದಾನೆ ಇದೆಲ್ಲ ಆಗಿದ್ದು ಅಂತಂದಾಗ ಆ ರಾಯಲ್ ಗಾರ್ಡ್ ಹೇಳ್ತಾರೆ, ಏನ್ ಹೇಳ್ತಾ ಇದ್ದೀರಾ ಯುವರಾಜ, ನೀವೇನಾದ್ರೂ ಹತ್ರ ಹೊರಗಡೆ ಹೋಗಿದ್ರೆ ನಿಮ್ ಪ್ರಾಣ ಹೊರಟೋಗ್ತಾ ಇತ್ತು. ನೀವ್ ಇವಾಗವರೆಗೂ ಏನಕ್ಕೆ ಕಷ್ಟ ಪಡ್ತಾ ಇದ್ದೀರಾ, ಏನಕ್ಕೆ ಹೋರಾಡ್ಬೇಕಂತ ಅನ್ಕೊಳ್ತಾ ಇದ್ದೀರಾ, ಅದೆಲ್ಲ ನೆಲಸಮ ಆಗೋಗ್ತಾ ಇತ್ತು. ಆ ಟೈಮಲ್ಲಿ ಸ್ವಲ್ಪ ಸ್ವಾರ್ಥಿ ತರ ಯೋಚನೆ ಮಾಡೋದೇ ಒಳ್ಳೇದು ಅಂತಂದಾಗ ನಮ್ ಹೀರೋ ಹೇಳ್ತಾನೆ, ಏನ್ ಹೇಳ್ತಾ ಇದ್ದೀರಾ ಮೊಯ್ಯಂಗ್ ನೀವು, ನಾನು ಎಲ್ಲರ ತರ ಒಂದು ರಾಜ ಆಗಿರ್ಬಾರ್ದು ಅಂತ ಅನ್ಕೊಂಡಿದ್ದೆ, ಅದಕ್ಕೆ ತಾನೇ ಇಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದು ಅಂದಾಗ ಈಗ ಆ ಜಾಗಕ್ಕೆ ಹೆಡ್ ನರ್ಸ್ ಬಂದು ಹೇಳ್ತಾರೆ, ಇಲ್ಲ ಯುವರಾಜ, ನಿಮ್ಮಷ್ಟು ಒಳ್ಳೆ ರಾಜನ ನಾವ್ ಯಾರು ನೋಡಿಲ್ಲ, ಇನ್ ಮುಂದಕ್ಕೆ ನೋಡ್ತೀವಲ್ಲ ಅನ್ನೋದು ಕೂಡ ಗೊತ್ತಿಲ್ಲ. ನೀವ್ ಜನಗಳಿಗೋಸ್ಕರ ಅಷ್ಟು ಹೆಲ್ಪ್ ಮಾಡಿದೀರಾ ಅನ್ನೋ ತರ ಹೇಳ್ತಾರೆ. ನಮ್ ಹೀರೋ ಕೂಡ ನೀವೇನೋ ಈ ತರ ಹೇಳ್ತೀರಾ ಆದ್ರೆ ಅಂತಂದಾಗ ಆ ಹೆಡ್ ನರ್ಸ್ ಹೇಳ್ತಾರೆ, ನೀವೇನ್ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡಿ ಯುವರಾಜ, ಆಲ್ರೆಡಿ ನಿಮ್ ಕೈಗೆ ತುಂಬಾನೇ ಗಾಯ ಆಗಿದೆ, ಅದಕ್ಕೆ ನಾನು ಕಾಡೊಳಗಡೆ ಹೋಗಿ ಸ್ವಲ್ಪ ಮೂಲಿಕೆಗಳನ್ನ ಕಿತ್ಕೊಂಡ್ ಬರ್ತೀನಿ, ನೀವ್ ಇಲ್ಲೇ ಇರಿ ಅಂತ ಹೇಳಿ ಅಲ್ಲಿರೋ ಒಂದು ಬೆಂಕಿನ ಎತ್ಕೊಂಡು ಕಾಡೊಳಗಡೆ ಹೋಗಿ ಏನೋ ಹುಡುಕ್ತಾ ಇರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋ ಮತ್ತೆ ರಾಯಲ್ ಗಾರ್ಡ್ ಇಬ್ರು ಮಾತಾಡ್ಕೋಬೇಕಾದ್ರೆ ಹೀರೋ ಕೇಳ್ತಾರೆ, ಆ ಯಾಂಗ್ ಬಗ್ಗೆ ವಿಚಾರಣೆ ಮಾಡಿದ್ರ, ಅವ್ನ ಬಗ್ಗೆ ಏನಾದ್ರು ನ್ಯೂಸ್ ಗೊತ್ತಾಯ್ತಾ ಅಂದಾಗ ಆ ರಾಯಲ್ ಗಾರ್ಡ್ ಹೇಳ್ತಾರೆ, ಇಲ್ಲ ಯುವರಾಜ, ಅವ್ನ್ ಇವಾಗವರೆಗೂ ನಮ್ಮ ಹತ್ರ ಹೇಳಿರೋದು ಎಲ್ಲಾ ಸುಳ್ಳು. ಅವನ ಗನ್ ಹ್ಯಾಂಡಲ್ ಮಾಡೋದ್ ರೀತಿ ನೋಡಿದ್ರೆ ನಿಮ್ಗೆ ಗೊತ್ತಾಗಲ್ವಾ, ಅವನು ನಮ್ ತರ ನಾರ್ಮಲ್ ಸೋಲ್ಜರ್ ಅಲ್ಲ. ನನಗ್ ಗೊತ್ತಿರೋಂಗೆ ಅವನು ಜಾಕಲ್ ಗ್ರೂಪ್ ಗೆ ಸೇರಿರೋ ಮೆಂಬರ್ ಆಗಿರ್ಬೇಕು ಅಂದಾಗ ನಮ್ ಹೀರೋ ಶಾಕ್ ಆಗ್ಬಿಟ್ಟು ಕೇಳ್ತಾನೆ, ಏನು ಆ ಬೇಟೆ ಆಡ್ತಾರಲ್ಲ ಆ ಗುಂಪಿಗೆ ಸೇರಿರೋನ ಅಂದಾಗ ಹೌದು ಯುವರಾಜ, ಯಾಕಂದ್ರೆ ನಾರ್ಮಲ್ ಆಗಿ ನಮ್ ಸೈನಿಕರೆಲ್ಲ ಗನ್ ಯೂಸ್ ಮಾಡೋದನ್ನ ನೀವು ನೋಡಿದೀರಾ, ಅಷ್ಟು ಸ್ಕಿಲ್ಡ್ ಆಗಿ ಯಾರು ಯೂಸ್ ಮಾಡಲ್ಲ. ಆದ್ರೆ ಜಾಕಲ್ ಗ್ರೂಪ್ ಆ ಬೇಟೆ ಆಡ್ತಾರಲ್ಲ, ಅವ್ರು ಯಾವ್ದೇ ಒಂದು ಆಯುಧನ ಕೊಟ್ರೆ ಕೂಡ ಅಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಅವ್ರ ಬದುಕೆಲ್ಲಾನು ಬೇಟೆ ಆಡ್ಕೊಂಡೆ ಅವ್ರು ಬದುಕೋದು, ಹುಲಿಗಳನ್ನ ಬೇಟೆ ಆಡಿನೇ ಅವ್ರ ಜೀವನನ ನಡೆಸೋದು. ಯಾವ್ದಕ್ಕೂ ಅವ್ರು ಹಿಂದೆ ಟಾಕಲ್ಲ, ಪ್ರತಿಯೊಂದಕ್ಕೆ ಹೆಜ್ಜೆ ಮುಂದೆನೆ ಇರುತ್ತೆ. ಅವ್ರಲ್ಲಿ ಭಯ ಅನ್ನೋದೇ ಕಾಣಿಸಲ್ಲ. ಆತರನೇ ತಾನೆ ಈಗ ಯಾಂಗ್ ಮುಖದಲ್ಲಿ ಕೂಡ ನಮ್ಗೆ ಅನ್ನಿಸ್ತಾ ಇರೋದು. ನನಗ್ ಗೊತ್ತಿರೋಂಗೆ ಅವನು ಆ ಟೀಮ್ಗೆ ಸೇರಿರೋನು ಅಂತಂದಾಗ ನಮ್ ಹೀರೋ ಹೇಳ್ತಾರೆ, ಓ ಈ ತರ ಬೇರೆ ವಿಷಯ ಇದೆಯಾ, ಹಂಗಾದ್ರೆ ಅವ್ರು ಕೂಡ ದಿನ ದಿನ ಅವ್ರ ಪ್ರಾಣಕ್ಕೋಸ್ಕರ ಹೋರಾಡ್ತಾನೆ ಇರ್ತಾರಲ್ವಾ ನಂತರನೇ ಅಂತ ಹೇಳ್ತಾರೆ. ಇವ್ರ ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಯಾಂಗ್ ಬಂದ್ಬಿಟ್ಟ. ಅಂದ್ರೆ ಇವ್ರನ್ನ ಫಾಲೋ ಮಾಡ್ಕೊಂಡೆ ಬಂದಿರ್ತಾನೆ. ಇರೋ ಜನಗಳನ್ನೆಲ್ಲ ಸೇಫ್ ಮಾಡ್ಬಿಟ್ಟು ಯಾಂಗ್ ಹೇಳ್ತಾನೆ, ಯುವರಾಜ, ನಾನು ಇಲ್ಲಿ ಸುತ್ತಮುತ್ತಲು ವಿಲೇಜ್ ಎಲ್ಲ ನೋಡ್ಕೊಂಡ್ ಬಂದ್ಬಿಟ್ಟೆ, ನಮ್ಮನ್ನ ಫಾಲೋ ಮಾಡ್ಕೊಂಡು ಯಾವ್ದು ಜಾಂಬೀಸ್ ಇಲ್ಲಿವರೆಗೂ ಬರ್ಲಿಲ್ಲ. ಮತ್ತೆ ಇಲ್ಲಿ ಸುತ್ತಮುತ್ತಲಿರೋ ವಿಲೇಜ್ ಅಲ್ಲಿ ಕೂಡ ಜನಗಳು ಯಾರು ಕಾಣಿಸ್ತಾ ಇಲ್ಲ, ಎಲ್ಲರೂ ಆಲ್ಮೋಸ್ಟ್ ವೆಕೇಟ್ ಆಗ್ಬಿಟ್ಟಿದ್ದಾರೆ. ಎಲ್ಲರಿಗೂ ಈ ತರ ಒಂದು ವಿಷಯ ಊರ್ ತುಂಬಾ ಹರಡ್ತಾ ಇದೆ, ಜನಗಳೆಲ್ಲ ಜಾಂಬೀಸ್ ಆಗ್ತಿದ್ದಾರೆ ಅಂತ ಗೊತ್ತಾಗಿದೆ ಅಂತ ಕಾಣಿಸುತ್ತೆ. ಅದಕ್ಕೆ ಮುಂಚಿತವಾಗಿ ಎಲ್ಲರೂ ಇಲ್ಲಿಂದ ಹೊರಟೋಗಿದ್ದಾರೆ. ಬಟ್ ಈಗ ಸದ್ಯಕ್ಕೆ ನಾವು ಸೇಫ್ ಆಗಿದೀವಿ, ಸಂಜುವರೆಗೂ ನಾವು ಹೋಗ್ಬೋದು, ನಮ್ಗೇನು ಪ್ರಾಬ್ಲಮ್ ಇಲ್ಲ ಅಂತ ಅವ್ನ್ ಪಾಡ್ಗೆ ಅವ್ನ್ ಬಂದು ಅವ್ನು ಹೇಳ್ಬೇಕಾಗಿರೋ ರಿಪೋರ್ಟ್ ನ ಹೇಳ್ಬಿಟ್ಟು ಸೈಲೆಂಟ್ ಆಗಿ ಹೊರಟೋದ. ಈಗ ಇನ್ನೊಂದ್ ಕಡೆ ಕಾಡೊಳಗಡೆ ತೋರಿಸ್ತಾರೆ. ಹೆಡ್ ನರ್ಸ್ ಬಂದ್ಬಿಟ್ಟು ಏನೋ ಮೂಲಿಕೆಗಳನ್ನ ಎತ್ತಕ್ಕೆ ಅಂತ ಬೇರ್ನ ಅಗಿತಾ ಇರ್ಬೇಕಾದ್ರೆ ಹಿಂದ್ಗಡೆ ಯಾರೋ ಹುಲ್ಲಲ್ಲಿ ನಡ್ಕೊಂಡ್ ಬಂದ್ರೆ ಒಂಥರ ಸರಸರ ಅಂತ ಸೌಂಡ್ ಬರುತ್ತಲ್ಲ, ಈ ಒಣಗಿರೋ ಎಲೆ ಮೇಲೆ ಕಾಲಿಟ್ರೆ ಆತರ ಸೌಂಡ್ ಬರುತ್ತೆ. ಇವರು ಬೆಂಕಿ ಎತ್ಕೊಂಡು ಸುತ್ತಮುತ್ತ ನೋಡ್ತಾರೆ, ಬಟ್ ಯಾರು ಬಂದಿಲ್ಲ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಯಾರು ಹಿಂದ್ಗಡೆ ಸ್ಪೀಡ್ ಆಗಿ ಬಂದಂಗ ಅನ್ಸುತ್ತೆ. ಟಕ್ಕಂತ ತಿರುಗಿ ನೋಡೋಷ್ಟ್ರಲ್ಲಿ ಅಲ್ಲಿ ಒಂದು ಅಪ್ಪ ಬಂದು ನಿಂತಿರ್ತಾನೆ. ಅಷ್ಟೇ ಭಯ ಪಟ್ಕೊಂಡು ಹೆಡ್ ನರ್ಸ್ ಕಿರ್ಚೋದ್ ಮಾತ್ರನೇ ಕೇಳಿಸೋದು. ಆ ಸೌಂಡ್ ಕೇಳಿಸ್ಕೊಂಡು ಇಲ್ಲಿರೋ ನಮ್ಮ ಹೀರೋ ಟೀಮ್ ಎಲ್ಲ ಕೈಗೆ ಸಿಕ್ಕಿರೋದನ್ನ ಎತ್ಕೊಂಡು ಕಾಡ್ ಕಡೆ ಓಡ್ ಬರ್ತಾರೆ. ಹೆಡ್ ನರ್ಸ್ ಓಡ್ ಬಂದ್ಬಿಟ್ರು, ಕಪಡಿ ನನ್ನ ಒಂದು ಜಾಂಬಿನ ಓಡಿಸ್ಕೊಂಡ್ ಬಂದ್ಬಿಡ್ತು ಅಂತ ಹೇಳಿ ಅವರು ವೇಟ್ ಮಾಡ್ತಾ ಇರ್ತಾರೆ. ಅಷ್ಟೇ ಬಂದ್ರೆ ಈ ಜಾಂಬಿ ಕತೆ ಇವತ್ತು ಮುಗಿಸ್ಬೇಕಾಗಿರೋದೆ, ತಲೆ ಕಡಿಬೇಕಾಗಿರೋದೆ ಅಂತ. ಆದ್ರೆ ಇವಾಗ ಒಂದ್ ಅಪ್ಪ ಓಡ್ ಬಂದು ಮುಂದೆ ನಿಂತ್ಕೊಳ್ತಾನೆ. ಬೇರೆ ಯಾರು ಅಲ್ಲ, ಆ ಕೌನ್ಸಿಲರ್. ಪಾಪ ಎದ್ದು ಬಿದ್ದು ಬಂದಿದ್ದಾನೆ ಅಂತ ಕಾಣಿಸುತ್ತೆ. ಈ ತರ ಪರಿಸ್ಥಿತಿಯಲ್ಲಿ ಇರ್ತಾನೆ. ಯುವರಾಜ, ನೀವ್ ಇಲ್ಲಿದ್ದೀರಾ, ನೀವು ಒಟ್ಟೋಗಿದ್ದೀರಾ ಅನ್ಕೊಂಡೆ ಅಂತ ಹೇಳಿದಾಗ ಅಷ್ಟೇ ನಮ್ ಹೀರೋಗೆ ಗೊತ್ತಾಯ್ತು ಇವ್ನು ಕೌನ್ಸಿಲರ್ ಅಂತ. ಬಂದಿದ್ ಸ್ಪೀಡ್ ಗೆ ಜಾಡ್ಸ್ ಅವ್ನ ಒದ್ದು ಅವ್ರು ಹಾಕೊಂಡಿರೋ ಬೂಟ್ ಕಾಲಲ್ಲೇ ಅವ್ನ ಮುಖದ ಮೇಲೆ ಒದ್ದು ಸರಿಯಾಗಿ ಬೈತಾರೆ. ನೀನೆಲ್ಲ ಭೂಮಿಗೆ ಬಾರ ಕಾಣೋ, ನಿನ್ನಿಂದ ಎಷ್ಟು ಜನ ಸತ್ರು ಅಂತ ಗೊತ್ತಾ, ಏನೋ ಕಾತ್ರೆ ಜನಗಳನ್ನೆಲ್ಲ ಪರದಾಡಕ್ಕೆ ಬಿಟ್ಬಿಟ್ಟೋದೆ, ಎಷ್ಟು ಜನ ಸತ್ರು ಗೊತ್ತಾ, ನನ್ ಕರಳೆ ಚುರ್ಕಂದ್ ಬಿಡ್ತು, ನೀನೆಲ್ಲ ಬದುಕಿರೋದಕ್ಕಿಂತ ಸಾಯೋದೇ ಹೆಚ್ಚು ಅಂತ ಹೇಳಿ ತುಂಬಾನೇ ಬೈತಾರೆ. ಅವ್ನ ಅಯ್ಯೋ ಯುವರಾಜ ದಯವಿಟ್ಟು ನನ್ನ ಬಿಟ್ಬಿಡಿ, ನಾನ್ ಮಾಡಿಲ್ಲ, ಎಲ್ಲ ನಾನು ಅಡ್ವೈಸರ್ ಮಾಡಿದ್ದು ಅಂತ ಹೇಳ್ತಾ ಇದ್ರೆ ರಾಜ ಎಲ್ಲಿ ಕೇಳ್ತಾರೆ. ಆಗ ಆ ರಾಯಲ್ ಗಾರ್ಡೆ ಬಂದು ಸಮಾಧಾನ ಮಾಡೋದು, ಯುವರಾಜ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಫಸ್ಟ್ ಏನ್ ವಿಷಯ ಅಂತ ಕೇಳೋಣ, ಇವನೇನಕ್ಕೆ ಇತ್ರ ಬಂದಿದ್ದಾನೆ ಅಂತ
ಅಂತ ಹೇಳಿ, ಏಯ್ ನೀನ್ ಬೋಟಲ್ ತಾನೆ ಹೋದೆ ಮೀನ್ಸ್ ಆ ಶಿಪ್ಪಲ್ ಹೊರಟೋದ್ರಿ ತಾನೆ ನೀವೆಲ್ಲರನ್ನು ಬಿಟ್ಬಿಟ್ಟು ಇನ್ನೇನಕ್ಕೆ ಈ ತರ ಬಂದ್ ನಿಂತಿದ್ಯಾ ಅಂತಂದಾಗ ಇವನಂತಾನೆ, ಅದು ನಾವ್ ಈ ತರ ಶಿಪ್ಪಲ್ ಹೋಗ್ತಾ ಇರ್ಬೇಕಾದ್ರೆ ನಮ್ ಶಿಪ್ಪಲ್ ಕೂಡ ಒಬ್ಬ ಅಫೆಕ್ಟ್ ಆಗಿರೋನ್ ಇದ್ದ, ಅದು ಗೊತ್ತಿಲ್ಲದೆ ನಮ್ ಶಿಪ್ ಎತ್ಕೊಂಡ್ ಹೊರಟೋದ್ವಿ, ಅವನಿಂದ ಸುಮಾರು ಜನ ಆತರ ಅಫೆಕ್ಟ್ ಆಗ್ಬಿಟ್ರು, ಆದ್ರೆ ನಾನ್ ಮಾತ್ರ ಹೆಂಗೋ ಎದ್ನೋ ಬಿದ್ನೋ ಅಂತ ಹೇಳಿ ಪ್ರಾಣನ ಕೈಲಿ ಇಟ್ಕೊಂಡು ಕಾಡು ಅಲಿತಾ ಇದ್ದೆ ಅಂತ ಹೇಳಿದಾಗ ನಮ್ ಹೀರೋಗೆ ಶಾಕ್ ಆಗುತ್ತೆ. ಏನು ಶಿಪ್ ಅಲ್ಲಿ ಇರೋರ್ಗೆ ಕೂಡ ಈ ತರ ಪ್ರಾಬ್ಲಮ್ ಆಯ್ತಾ, ಹಂಗಾದ್ರೆ ಯಾವ ಕಡೆ ಹೋಗಿದ್ರೆ ನೀವು, ಶಿಪ್ ಎಲ್ಲಿದೆ ಅಂತ ಕೇಳಿದಾಗ ಆಲ್ಮೋಸ್ಟ್ ನಾವು ಸಂಜುನ ರೀಚ್ ಆಗೋ ತರ ಹೊರಟೋಗಿದ್ವಿ, ನನಗ್ ಗೊತ್ತಿರೋಂಗೆ ಈಗ ಶಿಪ್ ಬಂದು ಸಂಜುಗೆ ಹೋಗಿರ್ಬೇಕು ಅಂತ ಹೇಳಿದಾಗ ನಮ್ ಹೀರೋಗೆ ಇನ್ನಷ್ಟು ಶಾಕು, ಏನೋ ಹೇಳ್ತಾ ಇದೆಯಾ ಸಂಜುಗ ಅಂತ, ಯಾಕಂದ್ರೆ ಇವಾಗ ಅವರಲ್ಲೇ ತಾನೇ ಹೋಗ್ತಾ ಇರೋದು. ಅದರಿಂದ ಆಗ ರಾಯಲ್ ಗಾರ್ಡ್ ಹೇಳ್ತಾನೆ, ಯುವರಾಜ ನೀವ್ ಅದ್ರ ಬಗ್ಗೆ ಏನು ಚಿಂತೆ ಮಾಡ್ಬೇಡಿ, ಆಲ್ರೆಡಿ ನಾವು ಸಂಜುಗೆ ಇನ್ಫಾರ್ಮೇಶನ್ ನ ಕಳ್ಸಿದೀವಿ, ಈ ತರ ಒಂದು ಕಾಯಿಲೆ ಹರಡ್ತಾ ಇದೆ ಅಂತ ಅಂದಾಗ ಆ ಕೌನ್ಸಿಲರ್ ಇನ್ನೊಂದು ಗುಂಡೆತ್ತಿ ಆಗ್ತಾನ, ಅವತ್ತು ನೀವು ಇನ್ಫಾರ್ಮೇಶನ್ ಕಳ್ಸಿ ಅಂತ ಹೇಳಿದ್ರಿ, ಆದ್ರೆ ನಾವು ಡಾಂಗ್ಜುಗ್ ಮಾತ್ರನೇ ಕಳ್ಸಿದ್ದು, ಸಂಜುಗೆ ಕಳ್ಸಿಲ್ಲ ಇನ್ಫಾರ್ಮೇಶನ್, ಅಲ್ಲಿ ಈ ತರ ಒಂದು ಪ್ರಾಬ್ಲಮ್ ಇದೆ ಅಂತ ಅಲ್ಲಿರೋ ಜನಕ್ಕೆ ಗೊತ್ತೇ ಇಲ್ಲ ಅಂತ ಹೇಳ್ತಾರ. ಅಷ್ಟೇ ನಮ್ ಹೀರೋಗೆ ಬರುತ್ತೆ ನೋಡಿ ಕೋಪ, ಅಯ್ಯೋ ನಿಮ್ನೆಲ್ಲ ನಂಬ್ಕೊಂಡು ನಾವು ತಕ್ಷಣ ಸಂಜುಗೆ ಹೋಗ್ಬೇಕು, ನಾವ್ ಇಲ್ಲೇ ಟೈಮ್ ವೇಸ್ಟ್ ಮಾಡ್ಕೊಂಡು ಬೆಳಗ್ಗೆ ಹೋಗ್ತೀವಂದ್ರೆ ಆಗಲ್ಲ, ಇವಾಗೆ ಹೋಗ್ಬೇಕು, ನಡೀರಿ ಅಂತ ಹೇಳಿ ಅಲ್ಲಿ ಇರೋದನ್ನೆಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಕುದುರೆ ಎತ್ಕೊಂಡು ಸ್ಪೀಡ್ ಆಗಿ ಹೋಗಕ್ಕೆ ಶುರು ಮಾಡ್ಬಿಟ್ರು. ಆ ಕೌನ್ಸಿಲರ್ ಕೂಡ ಇರಿ ಯುವರಾಜ ನಾನು ನಿಮ್ ಜೊತೆ ಬರ್ತೀನಿ ಅಂತ ಹೇಳಿ ನಾಯಮರಿ ತರನೇ ಹಿಂದ್ಗಡೆ ಓಡೋಗ್ತಾನೆ. ಇವಾಗ ಹಂಗೆ ಅಲ್ಲಿ ಸೀನ್ ನ ಕಟ್ ಮಾಡಿದ್ರೆ ಇವ್ರು ಅನ್ಕೊಂಡಿರೋ ತರನೇ ಆ ಶಿಪ್ ಬಂದು ಆಲ್ಮೋಸ್ಟ್ ಸಂಜು ಸಿಟಿ ತೀರದಲ್ಲಿ ಬಂದು ನಿಂತಿರತ್ತೆ, ಬೆಳಗಾಗಿರತ್ತೆ, ಬಟ್ ಶಿಪ್ ಅಲ್ಲಿ ಯಾರು ಇರೋ ತರ ಇಲ್ಲ. ಇನ್ನೊಂದ್ ಕಡೆ ನಮ್ ಹೀರೋ ಟೀಮ್ ಅಂತೂ ಬೇಗ ಸಂಜುಗೆ ಹೋಗ್ಬೇಕು ಅಂತ ಹೇಳಿ ಕುದುರೆ ಎತ್ಕೊಂಡು ಸ್ಪೀಡ್ ಆಗಿ ಬರ್ತಾ ಇರ್ತಾರೆ. ಈಗ ಸಂಜು ಸಿಟಿಯಲ್ಲಿ ಆ ಬೆಟ್ಟದ ಮೇಲೆ ಇರೋ ಲಾರ್ಡ್ ಶಿನ್ಹೋ ಅವ್ರನ್ನ ತೋರಿಸ್ತಾರೆ. ನಾನು ಹೇಳಿದ್ನಲ್ಲ ಹೀರೋ ಇವ್ರನ್ನ ನೋಡಕಂತಾನೆ ಬರ್ತಾ ಇರೋದು. ಅಲ್ಲಿ ಅವ್ರ ಕಾವಲ್ಗಾರರೊಬ್ರು ಬಂದು ಹೇಳ್ತಾರೆ, ಈ ತರ ಸೌತ್ ಕಡೆಯಿಂದ ಡಾಂಗ್ಜು ಸಿಟಿಯಿಂದ ನಮ್ಗೆ ಸಿಗ್ನಲ್ ಬಂದಿದೆ, ಅಲ್ಲೇನೋ ಅಪಾಯ ಆಗಿದೆ ಅಂತ, ಆದ್ರೆ ಇವಾಗವರೆಗೂ ಯಾರು ಡೈರೆಕ್ಟ್ ಆಗಿ ಬಂದು ನಮ್ಮ ಹತ್ರ ಏನ್ ಪ್ರಾಬ್ಲಮ್ ಏನ್ ವಿಷಯ ಅಂತ ಹೇಳಿಲ್ಲ, ಆದ್ರೆ ಊರ್ ತುಂಬಾ ಜನ ಎಲ್ಲ ಯಾವ್ದೋ ಕಾಯಿಲೆ ಹರಡ್ತಾ ಇದೆ ಅಂತ ಮಾತಾಡ್ಕೊಳ್ತಾ ಇದಾರೆ, ಸತ್ತಿರೋ ಜನ ಎಲ್ಲ ಎದ್ದು ಬಂದು ಇನ್ನೊಬ್ಬರನ್ನ ಕಚ್ಚಿ ಸಾಯಿಸ್ತಾ ಇದಾರೆ ಅಂತ ವಿಷಯ ಹೇಳಿದ ತಕ್ಷಣ ಈ ಲಾರ್ಡ್ ಶಿನ್ಹೋಗೆ ಏನಾಯ್ತು ಅಂತ ಗೊತ್ತಿಲ್ಲ, ಅವ್ರು ಮಾಡ್ತಿರೋ ಕೆಲಸನ ಟಕ್ ಅಂತ ಸ್ಟಾಪ್ ಮಾಡ್ಬಿಟ್ಟು ಈಗ ನಾನು ಊರೊಳಗಡೆ ಹೋಗೋ ಟೈಮ್ ಬಂತು ಅಂತ ಹೇಳಿ ಅಲ್ಲಿಂದ ಎದ್ದು ಬಂದ್ರು. ಇದೇ ಟೈಮಲ್ಲಿ ಊರೊಳಗಡೆ ತೋರಿಸ್ತಾರೆ ಏನ್ ನಡೀತಾ ಇದೆ ಅಂದ್ರೆ, ಅಲ್ಲಿರೋರೆಲ್ಲ ಏನೋ ಈ ತಾಲಿಸ್ಮಾ ಅಂದ್ರೆ ಈ ಮಂತ್ರ ಚೀಟಿಗಳ ತರ ಇರುತ್ತಲ್ಲ ಅದನ್ನೆಲ್ಲ ಬರ್ದ್ಬಿಟ್ಟು ಎಲ್ಲ ಡ್ರಾ ಮಾಡ್ಬಿಟ್ಟು ಅಲ್ಲಿರೋ ಜನಗಳಿಗೆಲ್ಲ ಸೇಲ್ ಮಾಡ್ತಾ ಇರ್ತಾರೆ. ನೀವ್ ಇದನ್ನ ತಗೊಂಡು ನಿಮ್ ಮನೆ ಬಾಗ್ಲಲ್ಲಿ ಎಂಟ್ರೆನ್ಸ್ ಎಲ್ಲ ಅನ್ಸಿದ್ರೆ ಯಾವ್ದೇ ಭೂತ ಪಿಸಾಚಿ ಗಾಳಿ ಕಾಯಿಲೆ ಯಾವ್ದು ನಿಮ್ ಮನೆ ಒಳಗಡೆ ಬರೋದಿಲ್ಲ, ಎಲ್ಲರೂ ಆರೋಗ್ಯವಾಗಿರ್ತೀರಾ ಅಂತ ಹೇಳಿ ಜನಗಳನ್ನ ಚೀಟ್ ಮಾಡಕ್ ಇದೆಲ್ಲ ಟ್ರಿಕ್ಸ್ ಅಲ್ವಾ, ಆತರ ಮಾಡಿ ಮಾರ್ತಾ ಇದ್ರೆ ಅಲ್ಲಿರೋ ಜನಗಳೆಲ್ಲ ನಂಬಿ ಪಾಪ ಅದನ್ನ ತಗೊಳ್ತಾ ಇರ್ತಾರೆ. ಅದೇ ಟೈಮಲ್ಲಿ ಲಾರ್ಡ್ ಶಿನ್ಹೋ ಬಂದು ಊರೊಳಗಡೆ ಎಂಟ್ರಿ ಆಗ್ತಾರೆ. ಅವ್ರು ಬಂದ್ರೆ ಅಷ್ಟು ಮರ್ಯಾದೆ, ಅಲ್ಲಿರೋ ಅಷ್ಟು ಜನನು ಅವ್ರಿಗೆ ಬಗ್ಗೆ ನಮಸ್ಕಾರ ಮಾಡೋದೇನು, ಅವ್ರಿಗೆ ಮರ್ಯಾದೆ ಕೊಡೋದೇನು, ಈ ತರ ಇವರು ಒಳಗಡೆ ಬರೋಷ್ಟ್ರಲ್ಲಿ ಒಬ್ಬ ಕಾವಲ್ಗಾರ ಅಂದ್ರೆ ಅಲ್ಲಿರೋ ಕೆಲ್ಸದವನೊಬ್ಬ ಬಂದು ಹೇಳ್ತಾನೆ, ಈ ತರ ನಮ್ಮ ಸಂಜು ಸಿಟಿಯ ಆ ಕೆರೆ ದಡದಲ್ಲಿ ಒಂದು ಶಿಪ್ ಬಂದು ನಿಂತಿದೆ, ನೋಡಕ್ಕೆ ಸ್ವಲ್ಪ ಮರ್ಮವಾಗಿದೆ, ಬಟ್ ಜನ ಯಾರು ಇಲ್ಲ ಅಂತ ಹೇಳಿದಾಗ ಲಾರ್ಡ್ ಶಿನ್ಹೋ ಕೂಡ ಸರಿ ನಡೀರಿ ಅಲ್ಲಿ ಹೋಗೋಣ ಅಂತ ಹೇಳ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋ ಅವ್ರನ್ನ ತೋರಿಸ್ತಾರೆ. ಅವ್ರೀಗ ಈ ಸಂಜು ಸಿಟಿಗೆ ತಾನೆ ಬರ್ತಿದ್ದಾರೆ, ಬೇಗ ಹೋಗ್ಬೇಕು ಅಂತ ಹೇಳಿ ಎಷ್ಟೊತ್ತೊಂದ ಕುದುರೆಯಲ್ಲಿ ಬರ್ತಾರೆ. ಆತರ ಒಂದ್ ಸ್ವಲ್ಪ ದೂರ ನಡ್ಕೊಂಡ್ ಬಂದಾಗ ಒಂದು ವಿಲೇಜ್ ನ ನೋಡ್ತಾರೆ, ಫುಲ್ ಆಗಿ ಹೊಗೆ ಬರ್ತಾ ಇರುತ್ತೆ, ಗಮಗಮ ಅಂತ ಸ್ಮೆಲ್ಲು, ಅದು ಮೀಟ್ ಸ್ಮೆಲ್ಲು. ಆ ಕೌನ್ಸಿಲರ್ ಹೇಳ್ತಾನೆ ಇದೇನಿದು ಮೀಟ್ ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿ ಇವರು ಊರೊಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ಜನಗಳೆಲ್ಲ ಫುಲ್ ಆಗಿ ತಿಂತಾ ಇರ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಆ ಲಾರ್ಡ್ ಶಿನ್ಹೋ ಅವ್ರನ್ನ ತೋರಿಸ್ತಾರೆ. ಅವರು ಕೆಲವ್ರನ್ನ ಕರ್ಕೊಂಡು ಶಿಪ್ ವರ್ಗೂ ಹೊರಟೋದ್ರು, ಆದ್ರೆ ಒಳಗಡೆ ಏನಿದೆ ಏನೋ ಇವ್ರಿಗೂ ಗೊತ್ತಿಲ್ವಲ್ಲ, ಏನಕ್ಕೂ ಹುಷಾರಾಗಿರೋಣ ಅಂತ ಒಬ್ಬೊಬ್ರು ಒಂದೊಂದ್ ಕತ್ತಿನ ತಗೊಂಡು ನಿಧಾನಕ್ಕೆ ಒಳಗಡೆ ಹೋದ್ರು. ಒಳಗಡೆ ನೋಡಿದ್ರೆ ಒಬ್ರು ಇಲ್ಲ, ಗಾಯ ಆಗಿರೋರೊಬ್ರು ಬಿದ್ದಿಲ್ಲ, ಒಂದು ಶವ ಇಲ್ಲ, ಏನಿಲ್ಲ, ಬಟ್ ಆ ಜಾಗ ಫುಲ್ ಆಗಿ ಬ್ಲಡ್ ಆಗಿರುತ್ತೆ. ಏನೇ ತೆಗೆದು ನೋಡಿದ್ರು ಯಾವ್ದ್ರಲ್ಲೂ ಏನು ಜನನೇ ಕಾಣಿಸ್ತಾ ಇಲ್ಲ, ಏನಾಗಿರ್ಬೋದು ಅಂತ ಇವ್ರು ಯೋಚನೆ ಮಾಡ್ತಾರೆ. ಇದೇ ಟೈಮಲ್ಲಿ ಇಲ್ಲಿ ವಿಲೇಜ್ ಅಲ್ಲಿ ತೋರಿಸಿದ್ರೆ ನಮ್ ಹೀರೋ ಇವರೆಲ್ಲ ಬಂದು ನೋಡಿದಾಗ ಅಲ್ಲಿರೋರೆಲ್ಲ ಹಂಗೆ ಬ್ರಹ್ಮಾಂಡವಾಗಿ ಊಟ ಮಾಡ್ತಾ ಇರ್ತಾರೆ, ಎಲ್ಲಾರ್ಗು ಭರ್ಜರಿ ಊಟ. ಯಾವಂಗ್ ಹೇಳ್ತಾನೆ, ಇಲ್ಲಿ ಸುತ್ತಮುತ್ತಲು ವಿಲೇಜ್ ಅಲ್ಲಿ ಇರೋರೆಲ್ಲ ಒಂದ್ ಟೈಮ್ ಊಟಕ್ಕೆ ತುಂಬಾನೇ ಕಷ್ಟ ಪಡ್ತಾರೆ, ಹಂಗಿರ್ಬೇಕಾದ್ರೆ ಈ ವಿಲೇಜ್ ಮಾತ್ರ ಹೆಂಗ್ ಇಷ್ಟೊಂದು ಊಟ ಸಿಕ್ತು, ಅವರೆಲ್ಲ ಹೆಂಗ್ ಈ ತರ ತಿಂತಾ ಇದಾರೆ ಅಂತ ಕೇಳಿದಾಗ ಹೀರೋ ಕೂಡ ಅಲ್ಲಿರೋ ಜನ ಹತ್ರ ಕೇಳ್ತಾರೆ, ನಿಮ್ಗೆಲ್ಲ ಊಟ ಎಲ್ಲಿಂದ ಸಿಕ್ತು, ಏನ್ ನಡೀತಾ ಇದೆ ಅಂತ ಹೇಳಿದಾಗ ಆ ವಿಲೇಜ್ ಗೆ ಹೆಡ್ ಅಂತ ಒಬ್ಬ ಇರ್ತಾನಲ್ಲ, ಅವ್ನ್ ಬಂದು ಏನೋ ಹೇಳಕ್ಕೆ ಟ್ರೈ ಮಾಡ್ತಿದ್ದಾನೆ, ಆದ್ರೆ ಒಂಥರ ತಿಕ್ಕಿ ಮಾತಾಡ್ತಾ ಇದ್ದಾನೆ, ಏನೋ ತಪ್ಪು ಕೆಲಸ ಮಾಡಿದ್ದಾರೆ. ಇವ್ರಿತ್ರ ಇರ್ಬೇಕಾದ್ರೆ ದೂರದಲ್ಲಿ ಒಂದು ಲೇಡಿ ಬಂದು ಈ ರೇಷ್ಮೆ ಬಟ್ಟೆ ಎಲ್ಲ ಇರತ್ತಲ್ಲ, ಈ ರಾಯಲ್ ಪರ್ಸನ್ಸ್ ಯೂಸ್ ಮಾಡೋ ತರ ಅದನ್ನ ಎತ್ಕೊಂಡ್ಬಂದು ಹೊರಗಡೆ ತುಂಬಾ ಸಂತೋಷವಾಗಿ ನೋಡ್ತಾ ಇರ್ಬೇಕಾದ್ರೆ ಅದನ್ನೇ ಕೌನ್ಸಿಲರ್ ಗಮನಿಸ್ಬಿಟ್ಟ, ಇರಮ್ಮ ಒಂದ್ ನಿಮಿಷ ಬರ್ತೀನಿ ಅಂತ ಹೇಳಿ ಇವ್ನ್ ದಡದಡ ಅಂತ ಹೋಗಿ ನೋಡಿದ್ರೆ ಅಮ್ಮ ಕೈಲಿ ರೇಷ್ಮೆ ಬಟ್ಟೆ ತುಂಬಾ ಕಾಸ್ಟ್ಲಿ ಆದ ಬಟ್ಟೆ. ಇವ್ನ್ ಹಂಗೆ ಟಕ್ ಅಂತ ಅಲ್ಲಾಕಿರೋ ಶೀಟ್ ನ ತೆಕ್ಕೊಂಡು ಒಳಗಡೆ ಹೋಗಿ ನೋಡಿದ್ರೆ ಫುಲ್ ಆಗಿ ರಾಯಲ್ ಐಟಮ್ಸ್ ಇರೋದು, ಅಡಿಗೆಗೆ ಬೇಕಾಗಿರೋ ಐಟಮ್ಸ್ ಬಟ್ಟೆಗಳು ಎಲ್ಲಾನು ಇರುತ್ತೆ. ಎಲ್ಲ ಏನು ಇವ್ರ ಶಿಪ್ ಅಲ್ಲಿ ಎತ್ಕೊಂಡ್ ಬಂದಿರೋ ಐಟಮ್ಸ್ ಇವ್ರು ಕತ್ಕೊಂಡ್ ಬಂದ್ ಇಟ್ಕೊಂಡಿರೋದು. ಈಗ ಕೌನ್ಸಿಲರ್ ಹೊರಗಡೆ ಬಂದ್ಬಿಟ್ಟು ಹೇಳ್ತಾನೆ, ಇಲ್ಲಿರೋದಲ್ಲ ನಮ್ಮ ಐಟಮ್, ನಾವ್ ಇದನ್ನೆಲ್ಲ ಶಿಪ್ ಅಲ್ಲಿ ತಗೊಂಡ್ ಬಂದಿದ್ದು, ಈ ಜನ ಇದನ್ನೆಲ್ಲ ಕತ್ಕೊಂಡ್ ಬಂದ್ ಇಟ್ಕೊಂಡಿದ್ದಾರೆ ಅಂತ ಹೇಳಿದಾಗ ನಮ್ ಹೀರೋ ಎಲ್ಲರನ್ನು ಗುರಾಯಿಸ್ಕೊಂಡ್ ನೋಡ್ತಾನೆ. ನೋಡಿ ಅಷ್ಟೇ ಎಲ್ಲರೂ ನಮ್ ಹೀರೋ ಕಾಲ್ಗೆ ಬಿದ್ಬಿಟ್ರು, ದಯವಿಟ್ಟು ನಮ್ನ ಕ್ಷಮಿಸ್ಬಿಡಿ, ನಾವೇನ್ ಬೇಕಂತ ಮಾಡಿಲ್ಲ, ನಮ್ ಹಸುವಲ್ಲೇ ನಾವ್ ಇತರ ಕೆಲಸ ಮಾಡ್ಬೇಕಾಯ್ತು, ನಮ್ ಒಂದೋ ಊಟ ಕೂಡ ತುಂಬಾನೇ ಕಷ್ಟ ಪಡ್ತಾ ಇದೀವಿ ಅಂತ ಹೇಳಿ ಸಾರಿ ಎಲ್ಲ ಕೇಳ್ತಾರೆ. ಆದ್ರೆ ನಮ್ ಹೀರೋಗೆ ಇವಾಗ ಇದ್ರ ಬಗ್ಗೆ ನಾ ಚಿಂತೆ, ಅವ್ರೇನ್ ಸಾರಿ ಕೇಳೋದಕ್ಕೋಸ್ಕರ ನಮ್ ಹೀರೋ ವೇಟ್ ಮಾಡ್ತಾ ಇರೋದು. ಮುಖ್ಯವಾಗಿ ಆ ಶಿಪ್ ಅಲ್ಲಿ ಬಂದಿರೋ ಜನ ಎಲ್ಲ ಏನಾದ್ರು ಅಲ್ಲಿರೋರೆಲ್ಲ
ಅವರೆಲ್ಲ ಅಫೆಕ್ಟ್ ಆಗಿರೋರೇ ತಾನೆ, ಇನ್ ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಏನಾಗಿರ್ಬೇಕು ಅಂತ ಕೇಳ್ಬೇಕಲ್ವಾ. ಇಲ್ಲಿ ನೋಡಿ ನೀವ್ ಎಷ್ಟು ದೊಡ್ಡ ತಪ್ಪು ಮಾಡಿದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ತಪ್ಪಿಗೆ ನಿಮ್ಗೆ ಯಾವ ಶಿಕ್ಷೆ ಬರುತ್ತೆ ಅಂತ ಕೂಡ ನಿಮ್ಗೆ ಚೆನ್ನಾಗೇ ಗೊತ್ತು. ಹಂಗಿದ್ದು ನೀವ್ ಈ ತರ ಮಾಡಿದೀರಾ ಅಂತಂದ್ರೆ ನಾನ್ ನಿಮ್ನ ಕ್ಷಮಿಸೋದಿಲ್ಲ. ಆದ್ರೆ ನಿಮ್ನ ಕ್ಷಮಿಸ್ಬೇಕಂದ್ರೆ ನನಗೆ ಮುಖ್ಯವಾಗಿ ನೀವ್ ಒಂದ್ ವಿಷಯನ ಹೇಳ್ಬೇಕು. ಆ ಶಿಪ್ ಅಲ್ಲಿ ಇದ್ದವರೆಲ್ಲ ಏನಾದ್ರು, ಅವ್ರನ್ನೆಲ್ಲ ಏನ್ ಮಾಡಿದ್ರಿ ಅಂತ ಕೇಳಿದಾಗ ಇವ್ರು ಹೇಳ್ತಾರೆ, ಆದ್ರೆ ಯುವರಾಜ ನಾವು ಶಿಪ್ ಹತ್ರ ಹೋದಾಗ ಎಲ್ಲರೂ ಸತ್ತಿ ಬಿದ್ದಿದ್ರು, ಯಾರು ಸಾಯಿಸಿದ್ರು ಅಂತ ಗೊತ್ತಿಲ್ಲ. ಆದ್ರೆ ಯಾವ್ದೋ ಒಂದು ಮೃಗ ಅಟ್ಯಾಕ್ ಮಾಡ್ದಂಗಿತ್ತು, ಅವ್ರನ್ನೆಲ್ಲ ಕಚ್ಚಿತ್ತು, ಫುಲ್ ಆಗಿ ಬ್ಲಡ್ ಎಲ್ಲ ಬಂದಿತ್ತು. ನಾವ್ ಅವ್ರನ್ನೆಲ್ಲ ಎತ್ಕೊಂಡೋಗಿ ಒಂದ್ ಹತ್ರ ಮಣ್ ಮಾಡ್ಬಿಟ್ವಿ ಅಂತ ಹೇಳಿದಾಗ ಈ ರಾಯಲ್ ಗಾರ್ಡ್ ಗೆ ಸಖತ್ ಕೋಪ ಬರುತ್ತೆ. ಯೋ ಹಿಂದ್ಗಡೆ ಏನ್ ಪ್ರಾಬ್ಲಮ್ ಬರುತ್ತೆ ಅಂತ ಗೊತ್ತಿಲ್ಲದೆ ಯಾರ್ಗ್ ಹೇಳ್ಬಿಟ್ಟು ಕೆಲ್ಸನ ಮಾಡಿದ್ರಿ, ಎಲ್ಲಿ ಎತ್ಕೊಂಡೋಗಿ ಮಣ್ ಮಾಡಿದ್ರಿ ಫಸ್ಟ್ ನಮ್ಗೆ ಹೇಳಿ ಅಂತ ಹೇಳಿದಾಗ ಆ ವಿಲೇಜರ್ ಎಲ್ಲರೂ ಕೂಡ ಅವ್ರಿಗವ್ರೆ ಸಿಗ್ನಲ್ ಮಾಡ್ಕೊಂಡು, ಸರಿ ಯುವರಾಜ ನಾ ನಿಮ್ನ ಕರ್ಕೊಂಡು ಹೋಗ್ತೀನಿ ಬನ್ನಿ, ಅವ್ರನ್ನ ಎಲ್ಲಿ ಮಣ್ ಮಾಡಿದೀವೋ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹೇಳಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಇನ್ನೊಂದ್ ಕಡೆ ಲಾರ್ಡ್ ಶಿನ್ಹೋ ಅವ್ರನ್ನ ತೋರಿಸ್ತಾರೆ. ಅವರು ಆ ಶಿಪ್ ಹತ್ರ ಎಲ್ಲ ನೋಡಿದ್ರಲ್ಲ, ಎಲ್ಲೂ ಏನೋ ಅವ್ರಿಗೆ ಸಿಗ್ಲಿಲ್ಲ, ಅಲ್ಲಿರೋ ಜನ ಎಲ್ಲ ಏನಾದ್ರು ಅಂತ ಗೊತ್ತಿಲ್ಲ. ಆತರ ಅವ್ರು ಹುಡುಕ್ತಾ ಇರ್ಬೇಕಾದ್ರೆ ಅಲ್ಲಿರೋ ಕೆಲವರು ಕೆಲ್ಸದವ್ರು ಇರ್ತಾರಲ್ವಾ, ಅವರೆಲ್ಲ ಹೇಳ್ತಾರೆ ಈ ತರ ಈ ಜಾಗದಲ್ಲಿ ಸ್ವಲ್ಪ ಟೈರ್ ಮಾರ್ಕ್ಸ್ ಎಲ್ಲ ಇದೆ ಅಂತ. ಇದನ್ನ ಕೇಳಿಸ್ಕೊಂಡ್ಮೇಲೆ ಲಾರ್ಡ್ ಶಿನ್ಹೋ ಮತ್ತೆ ಅವ್ರ ಕಡೆಯವರೆಲ್ಲ ಕೂಡ ಫೀಲ್ಡ್ ಒಳಗಡೆ ಹೋಗಕ್ಕೆ ಶುರು ಮಾಡ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋ ಅವ್ರ ಟೀಮ್ ನ ತೋರಿಸ್ತಾರೆ. ಆ ವಿಲೇಜ್ ಅಲ್ಲಿ ಇರೋರೆಲ್ಲ ನಮ್ ಹೀರೋ ಅವ್ರನ್ನ ಒಂದ್ ಜಾಗಕ್ಕೆ ಕರ್ಕೊಂಡು ಹೋದ್ರು. ಫುಲ್ಲಾಗಿ ಹುಲ್ಲೆಲ್ಲ ಇರುತ್ತೆ, ನಡ್ಕೊಂಡು ಹೋಗ್ತಾನೆ ಇರ್ತಾರೆ. ಇನ್ನು ಎಷ್ಟು ದೂರ ಈ ತರ ಹೋಗ್ಬೇಕು ಅಂತಂದಾಗ ಇಲ್ಲ ಇಲ್ಲೇ ಪಕ್ಕದಲ್ಲಿ ಬಂದ್ಬಿಟ್ವಿ ಬನ್ನಿ ಅಂತ ಹೇಳಿ ಸ್ವಲ್ಪ ದೂರ ಕರ್ಕೊಂಡು ಹೋದವ್ರು ಈಗ ಹಂಗೆ ರೌಂಡ್ ಅಪ್ ಮಾಡ್ಬಿಟ್ರು. ನಮ್ ಹೀರೋರ್ನೆಲ್ಲ ಸೆಂಟರ್ ನಿಲ್ಸ್ಬಿಟ್ಟು ಇವ್ರಿಗೇನ್ ಅರ್ಥ ಆಗ್ತಿಲ್ಲ, ಏನ್ ರೋ ಈ ತರ ನಿಂತಿದ್ದೀರಾ, ಎಲ್ಲಿಕ್ಕಿದ್ರೆ ಹೆಣಗಳನ್ನೆಲ್ಲ ಹೇಳಿ ಅಂದಾಗ ಅವ್ರಂತಾರೆ, ನಾವ್ ಈ ತರ ರಾಜಮನೆತನಕ್ಕೆ ಸೇರಿರೋ ಐಟಮ್ಸ್ ಎಲ್ಲ ಕಳ್ತನ ಮಾಡಿರೋದಕ್ಕೆ ನಮ್ಗೆ ಏನ್ ಶಿಕ್ಷೆ ಆಗುತ್ತೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು, ನಮ್ ತಲೆ ಕಡಿತೀರಾ ಅಂತ ಕೂಡ ನನಗೆ ಚೆನ್ನಾಗಿ ಗೊತ್ತು. ಈ ವಿಷಯದಿಂದ ಹೊರಗಡೆ ಹೋದ್ರೆ ತಾನೇ ಪ್ರಾಬ್ಲಮ್. ಆ ವಿಷಯ ಗೊತ್ತಿರೋರನ್ನ ನಾವೇನೆಲ್ಲ ಸಮ ಮಾಡ್ಬಿಟ್ರೆ ನಾವ್ ಚೆನ್ನಾಗಿ ಬದುಕ್ಬೇಕು ಅಂತ ನಮ್ಗಿಲ್ಲ, ಆದ್ರೆ ಮುಂದೆ ಬರೋ ನಮ್ಮ ಮಕ್ಕಳು ಚೆನ್ನಾಗಿ ಬದುಕ್ಬೇಕು ಅಂತ ನಾವ್ ಯೋಚನೆ ಮಾಡ್ತಾ ಇರೋದು. ಅದಕ್ಕೆ ನಿಮ್ಮನ್ನ ಸಾಯಿಸ್ಬಿಡ್ತೀವಿ ಅಂತ ಹೇಳಿ ಎಲ್ಲರೂ ಕೈಯಲ್ಲಿ ಆಯುಧಗಳನ್ನ ಎತ್ಕೊಂಡ್ರೆ ನಮ್ ಹೀರೋಗೂ ಆ ರಾಯಲ್ ಗಾರ್ಡ್ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಆ ರಾಯಲ್ ಗಾರ್ಡ್ ಹೇಳ್ತಾರೆ, ಏನ್ ಕೆಲಸ ಮಾಡ್ತಾ ಇದ್ದೀರಾ ನೀವು, ಇವಾಗ ನೀವು ಕಳ್ತನ ಮಾಡಿರೋದೆಲ್ಲ ದೊಡ್ಡ ವಿಷಯನೇ ಅಲ್ಲ, ಮುಖ್ಯವಾಗಿ ಹೆಣಗಳನ್ನ ಎಲ್ಲಿಟ್ಟಿದ್ದೀರಾ ಅಂತ ಹೇಳಿ. ಇವಾಗ ಏನಾದ್ರು ನಾವ್ ಅದಗಳನ್ನ ಎತ್ತಿ ಸುಟ್ಟಿಲ್ಲ ಅಂತಂದ್ರೆ ಮುಂದಕ್ಕೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ನೀವೆಲ್ಲ ಸತ್ತೋಗ್ತೀರಾ, ನೀವ್ ಸತ್ರು ಪರವಾಗಿಲ್ಲ, ನೀವ್ ಯಾವ ಮಕ್ಳು ನಿಮ್ ಮಕ್ಳು ಚೆನ್ನಾಗಿರ್ಬೇಕು ಅಂತ ನೀವ್ ಏನ್ ನೋಡ್ತಾ ಇದ್ದೀರಾ, ಆ ಮಕ್ಳೇ ಸತ್ತೋಗ್ಬಿಡ್ತಾರೆ, ಯಾರು ಜೀವಂತವಾಗಿರೋದಿಲ್ಲ. ಹಿಂದೆ ಬರೋ ಪ್ರಾಬ್ಲಮ್ ಗೊತ್ತಿಲ್ಲದೆ ನೀವ್ ಇದೆಲ್ಲ ಮಾಡ್ತಾ ಇದ್ದೀರಾ, ಮರದಾಗ ನಿಜ ಹೇಳ್ಬಿಡಿ ಅಂತ ಕೇಳ್ತಾ ಇರ್ಬೇಕಾದ್ರೆ ಅಲ್ಲಿರೋ ವಿಲೇಜ್ ಅವ್ರು ಹೇಳ್ತಾರೆ, ನೀವು ಆ ಹೆಣಗಳ ಮೇಲೆನೆ ನಿಂತಿರೋದು ಅಂತ. ಅಷ್ಟೇ ನಮ್ ಹೀರೋರ್ಗೆ ಏನ್ ಹೇಳೋದು ಅಂತ ಗೊತ್ತಿಲ್ಲ. ಹಂಗೆ ಸುತ್ತ ನೋಡಿದ್ರೆ ಎಲ್ಲ ಅಗದ್ಬಿಟ್ಟು ಮಣ್ಣು ಮಾಡಿರೋ ತರ ಇರುತ್ತೆ. ಈಗ ಹಂಗೆ ಸೂರ್ಯನ್ ಕಡೆ ತೋರಿಸ್ತಾರೆ. ಆಲ್ಮೋಸ್ಟ್ ಕತ್ಲಾಗ್ತಾ ಬಂತು. ಇವ್ರಿಗೆಲ್ಲ ಆ ಜಾಂಬೀಸ್ ಸೌಂಡ್ ಮಾಡ್ತಾ ಇರೋದು ಕೇಳಿಸ್ತಾ ಇದೆ. ಏನೋ ಈ ಸಿಂಹ ಗರ್ಜನೆ ಮಾಡಿದ್ರೆ ಹೆಂಗಿರುತ್ತೆ ಆತರ ಎಲ್ಲ ಕೇಳಿಸ್ತಾ ಇರುತ್ತೆ. ಇವ್ರಿಗೆಲ್ಲ ಏನ್ ಅರ್ಥ ಆಗ್ತಿಲ್ಲ, ಏನ್ ನಡೀತಾ ಇದೆ ಅಂತ ಜನಗಳೆಲ್ಲ ಬಿಕ್ಕರ್ಸ್ಕೊಂಡ್ ನಿಂತಿರ್ತಾರೆ. ಅದೇ ಟೈಮ್ ಅಲ್ಲಿ ಮಣ್ಣನ್ನ ಕಿತ್ಕೊಂಡು ಒಂದು ಜಾಂಬಿ ಹಂಗೆ ಎದ್ದು ಬರುತ್ತಾ. ಎದ್ದು ಬಂದಿದ್ ಸ್ಪೀಡ್ ಗೆ ಓಡ್ ಬಂದು ಆ ವಿಲೇಜಸ್ ಅಲ್ಲಿ ಒಬ್ಬನ್ನ ಅಟ್ಯಾಕ್ ಮಾಡಿ ಕಚ್ಚೆ ಹಾಕ್ಬಿಡ್ತು. ಅಷ್ಟೇ ಇವ್ರು ಕಣ್ ಹಾರ್ಸೋ ಟೈಮ್ ಅಲ್ಲಿ ಇದೆಲ್ಲ ಆಗೋಯ್ತು. ನಮ್ ಹೀರೋ ಹೇಳ್ತಾನೆ, ಯಾರ್ ನನ್ ಜೊತೆ ಹೋರಾಡ್ಬೇಕು ಅಂತ ಅನ್ಕೊಂಡಿದಿರೋ, ಇವುಗಳನ್ನೆಲ್ಲ ಎದುರಿಸಬೇಕು ಅಂತ ಯಾರಿದಿರೋ, ಎಲ್ಲರೂ ನಿಮ್ ಕತ್ತಿಗಳನ್ನ ಕೈಯಲ್ಲಿ ಎತ್ಕೊಳ್ಳಿ, ಅವುಗಳ ತಲೆನ ಕಡ್ದಾಕ್ಬಿಡಿ ಅಂತ ಹೇಳ್ತಾನೆ. ಎಲ್ಲರೂ ನಿಂತಿರ್ತಾರೆ. ಎಲ್ಲಾ ಕಡೆಯಿಂದನೂ ಹುಲ್ಲೆಲ್ಲ ಶೇಕ್ ಮೂವ್ ಆಗ್ತಾ ಇರೋ ಸೌಂಡ್ ಕೇಳಿಸ್ಬಿಡ್ತು. ಎಲ್ಲೋ ಜಾಂಬೀಸ್ ಇವ್ರನ್ನ ನೋಡ್ಬಿಟ್ಟು ಇವ್ರ ಕಡೆ ತಿರ್ಗಿ ಇವ್ರನ್ನ ಅಟ್ಯಾಕ್ ಮಾಡಕ್ಕೆ ಬಂದ್ಬಿಡ್ತು. ನಮ್ ಹೀರೋ ಹೇಳ್ದಂಗೆ ಇವರೆಲ್ಲ ಜೊತೆಗೆ ನಿಂತ್ಕೊಂಡು ಜಗಳ ಮಾಡ್ತಾರೆ ಅಂತ ನೋಡಿದ್ರೆ ಈ ಜಾಂಬೀಸ್ ಈ ತರ ಬರ್ತಾ ಇರೋ ಘೋರವಾದ ಅವತಾರಗಳನ್ನ ನೋಡ್ಬಿಟ್ಟು ಅವರೆಲ್ಲ ಭಯ ಪಟ್ಬಿಟ್ರು. ಬಿಟ್ರೆ ಸಾಕು ಅಂತ ಹೇಳಿ ತಪ್ಪಿಸ್ಕೊಂಡು ಓಡೋಕೆ ಶುರು ಮಾಡಿದ್ರು. ಆದ್ರೆ ಓಡಿದ್ರೆ ಮಾತ್ರ ಜಾಂಬೀಸ್ ಬಿಟ್ಬಿಡತ್ತಾ. ಒಬ್ಬೊಬ್ಬನ ಓಡಿಸ್ಕೊಂಡೋಗಿ ಕಚ್ತಾ ಇರುತ್ತೆ. ಒಬ್ಬೊಬ್ರು ಜಾಂಬೀಸ್ ಆಗಿ ಚೇಂಜ್ ಆಗ್ತಾ ಇದಾರೆ. ಇಲ್ಲಿ ಒಬ್ಬೊಬ್ರು ಒಂದೊಂದ್ ಕಡೆ ಹೋರಾಟ ಮಾಡ್ತಿದ್ದಾರೆ. ಅದ್ರಲ್ಲಿ ಹಂಗೆ ಒಬ್ಬೊಬ್ರ ಕಡೆನೂ ಶಾರ್ಟ್ ನ ತೋರಿಸ್ತಾರೆ ನೋಡಿ. ಈ ಕತ್ತಿ ವರ್ಷನಲ್ಲಿ ನಮ್ಮ ರಾಯಲ್ ಗಾರ್ಡ್ ಬಗ್ಗೆ ಹೇಳ್ಬೇಕಾ, ಅವ್ರು ಏನ್ ಸಕದಾಗ ಫೈಟ್ ಮಾಡ್ತಾರಲ್ವಾ, ಕತ್ತಿನ ಎತ್ಕೊಂಡು ಸರಕ್ ಅಂತ ಎಲ್ಲಾರ ತಲೆನೂ ಕಟ್ ಮಾಡಿ ಬಿಸಾಕ್ತಾ ಇದಾರೆ. ಇನ್ನೊಂದ್ ಕಡೆ ನಮ್ ಯಾಂಗ್ ನ ತೋರಿಸ್ತಾರೆ. ಅವನ್ ಬಗ್ಗೆ ಹೇಳ್ಬೇಕಾ, ಆಲ್ರೆಡಿ ರಾಯಲ್ ಗಾರ್ಡ್ ಹೇಳಿದ್ರು ಅವನೊಬ್ಬ ಬೇಟೆಗಾರಕ್ಕೆ ಗುಂಪಿಗೆ ಸೇರಿರೋನು ಅಂತ. ಇನ್ ಜಾಂಬೀಸ್ ಬಂದ್ರೆ ಸುಮ್ನೆ ಬಿಡ್ತಾನ, ಆ ಪ್ರಾಣಿಗಳನ್ನ ಯಾವ ತರ ಬೇಟೆ ಆಡಿ ಸಾಯಿಸ್ತಾನೋ ಆತರ ಇಲ್ಲಿ ಒಂದೊಂದ್ ಜಾಂಬಿನ ಕೂಡ ಸಿಗ್ಲಿ ಬಿಸಾಕ್ತಾ ಇರ್ತಾನೆ. ಅವ್ನಿಗೆ ಆಯುಧ ಕೂಡ ಬೇಕಾಗಿಲ್ಲ. ಇನ್ನೊಂದ್ ಕಡೆ ಆ ಕೌನ್ಸಿಲರ್ ನ ತೋರಿಸಿದ್ರೆ ಅವನೊಬ್ಬ ಎದುರು ಪುಕ್ಲ ಎಲ್ಲದಕ್ಕೂ ಭಯ ಪಟ್ಕೊಳ್ತಾನೆ. ಹೋಗಿ ಹೆಡ್ ನರ್ಸ್ ಹಿಂದ್ಗಡೆನೆ ಬಚ್ಚಿಟ್ಕೊಳ್ತಾನೆ. ಪಾಪ ಎಮ್ಮತ್ರ ಚಿಕ್ಕದಾಗ ಒಂದು ಆಯುಧ ಇಟ್ಕೊಂಡಿದ್ದಾಳೆ. ಪಾಪ ಲೇಡಿನ ಅವರೇ ಕಾಪಾಡ್ಕೊಂಡು ಆ ಕೌನ್ಸಿಲರ್ ಕೂಡ ಕಾಪಾಡೋ ತರ ಆಗ್ಬಿಟ್ಟಿದೆ. ಇದಕ್ಕೆಲ್ಲ ಮೀರಿ ನಮ್ ಹೀರೋ ಬಗ್ಗೆ ಹೇಳ್ಬೇಕಾ, ಒಂದ್ ಯುವರಾಜ ಅಂತಂದ್ರೆ ಎಷ್ಟು ಟ್ರೈನ್ಡ್, ಎಲ್ಲಾ ಜಾಂಬೀಸ್ ನ ಸಿಕ್ಕಾಪಟ್ಟೆ ಸಿಗ್ಲಿ ಬಿಸಾಕ್ತಾ ಇರ್ತಾರೆ. ಬಟ್ ಒಂದ್ ಸ್ಟೇಜ್ ಗೆ ಜಾಂಬೀಸ್ ಕಡಿಮೆ ಆಗುತ್ತೆ ಅಂತ ನೋಡಿದ್ರೆ ಜಾಸ್ತಿನೇ ಆಗ್ತಾ ಇರುತ್ತೆ. ನಮ್ ಹೀರೋಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಒಂದು ಜಾಂಬಿ ಹಂಗೆ ಬಂದು ನಮ್ ಹೀರೋ ಮೇಲೆ ಬಿದ್ದೋಯ್ತು. ಸುಮಾರು ಫಿಲ್ಮ್ಸ್ ಅಲ್ಲಿ ನೋಡಿರ್ತೀವಿ, ಒಂದು ಶಾಕಿಂಗ್ ಆದ ವಿಷಯ ನೋಡಿದಾಗ ಅಲ್ಲಿ ಏನೋ ವಿಷಯ ನಡೀತಾ ಇರುತ್ತೆ, ಅದನ್ನೆಲ್ಲ ನಮ್ಗೆ ತೋರಿಸ್ತಾರೆ. ಬಟ್ ಒಂಥರ ಬ್ಲಾಂಕ್ ಔಟ್ ಆದಂಗೆ ಏನು ಸೌಂಡೇ ಕೇಳಿಸ್ತಿರೋಂಗೆ ಶಾಕಿಂಗ್ ಅಲ್ಲಿ ಇರೋ ತರ ತೋರಿಸ್ತಾರಲ್ಲ, ಆತರ ನಮ್ ಹೀರೋ ಇವಾಗ ಇರ್ತಾನೆ. ಜಾಂಬೀಸ್ ಕಡಿಮೆನೆ ಆಗ್ತಾ ಇಲ್ಲ, ಇನ್ನಷ್ಟು ಬರ್ತಾ ಇರುತ್ತೆ. ಹಂಗೆ ಇವಾಗ ಸೆಕೆಂಡ್ ಲೆವೆಲ್ ಜಾಂಬೀಸ್ ಅಂತಾನೆ ಹೇಳ್ಬೋದು. ಎಲ್ಲ ಬಂದು ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಆಯ್ತು. ಇದ್ರೂ ನಮ್ ಹೀರೋ ಅವ್ನ ಪ್ರಾಣನ ಕಾಪಾಡ್ಕೊಳ್ಳೋದಕ್ಕೆ ಹೋರಾಡ್ಲೇಬೇಕಲ್ವಾ. ಅಷ್ಟೇ ನಮ್ ಹೀರೋ ಇವಾಗ ಅವನ್ನ ಸಾಯಿಸ್ಬಿಟ್ಟು ಇನ್ನೊಂದು ಜಾಂಬಿನ ಸಾಯಿಸೋಣ ಅಂತ ಅನ್ಕೊಳ್ತಾನೆ ನೋಡಿ. ಅಷ್ಟರಲ್ಲಿ ಎಲ್ಲಿಂದನೋ ಒಂದು ಬೆಂಕಿ ಬಾಣ ಬಂದು ಅಲ್ಲಿ ಒಂದು ಜಾಂಬಿ ಮೇಲೆನೆ ಬಿತ್ತು. ಆ ಒಂದು ಜಾಂಬಿ ಮೇಲೆ ಮಾತ್ರ ಅಲ್ಲ, ಹಂಗೆ ಸುತ್ತ ಇರೋ ಎಲ್ಲಾ ಜಾಂಬೀಸ್ ಮೇಲೆನೂ ಲೈನ್ ಆಗಿ ಒಂದೊಂದು ಬೆಂಕಿ ಬಾಣ ಬಂದು ಬೀಳ್ತಾ ಇದೆ. ಎಲ್ಲಿಂದ ಬಂತಂತಾನೆ ಗೊತ್ತಿಲ್ಲ. ಅಷ್ಟೇ ಇನ್ನೊಂದ್ ಸ್ವಲ್ಪ ಜನ ಒಳಗಡೆ ಎಂಟ್ರಿ ಆದವರು ಎಲ್ಲಾ ಜಾಂಬೀಸ್ ನಾನು ಅಟ್ಯಾಕ್ ಮಾಡಿ ಹೊಡಿತಾ ಇರ್ತಾರೆ. ಯಾರಪ್ಪ ಅಂತ ನೋಡಿದ್ರೆ ಇದಕ್ಕೂ ಮುಂಚೆ ನಾವ್ ನೋಡಿದ್ವಲ್ಲ ಲಾರ್ಡ್ ಶಿನ್ಹೋ ಅಂತ, ನಮ್ ಹೀರೋ ಮೀಟ್ ಮಾಡ್ಬೇಕು ಅಂತ ಅನ್ಕೊಂಡ್ರಲ್ವಾ, ಅವ್ರನ್ನ ನೋಡಿದ ತಕ್ಷಣ ನಮ್ ಹೀರೋಗೆ ಹೋಗಿರೋ ನಂಬಿಕೆ ಇವಾಗ ಬಂತು, ನಾನ್ ಪ್ರಾಣದಲ್ಲಿ ಇರ್ತೀನಿ ಅಂತ. ಆಕ್ಚುಲಿ ಇವಾಗ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ನಾವ್ ಹೇಳಿದ್ವಿ ಈ ನಮ್ಮ ಹೀರೋ ಬಂದು ಕ್ವಾನ್ಕುಬೇನ್ ಅವರ ಮಗ ಅಂತ. ರಾಜಾಗೆ
ತನಗೆ ಮದ್ವೆ ಆಗಿರೋ ಫಸ್ಟ್ ವೈಫ್ ಗೆ ಗಂಡ್ ಮಕ್ಳು ಯಾರು ಹುಟ್ಟಿಲ್ಲ ಅಂತ ಹೇಳಿ ಕ್ವಾನ್ಕ್ವಿಬೈನ್ ಗೆ ಒಂದು ಗಂಡ್ ಮಗುನ ಕೊಟ್ಟಿರ್ತಾರೆ. ಆ ಮಗುನೇ ನಮ್ ಹೀರೋ. ಅವನ ಹತ್ರ ಅರಮನೆಯಲ್ಲಿ ಇದ್ದಾನೆ. ಇವಾಗ ನೆಕ್ಸ್ಟ್ ಯುವರಾಜ ಅವನೇ ಅಂತಂದ್ರೆ ಅವನ ಮೇಲೆ ಎಷ್ಟು ಜನ ಸಾಧಿಸಬಹುದು, ಅವನನ್ನ ಸಾಯಿಸಬೇಕು ಅಂತ ಹೇಳಿ ಎಷ್ಟು ಜನ ಪ್ರಯತ್ನ ಪಡಬಹುದು. ಆ ಟೈಮ್ ಅಲ್ಲ ಈ ಲಾರ್ಡ್ ಶಿನ್ಹೋನೆ ನಮ್ ಹೀರೋ ಜೊತೆ ಇದ್ದು ಅವನಿಗೆ ಪ್ರತಿಯೊಂದು ಟ್ರೈನಿಂಗ್ ನ ಕೂಡ ಕೊಟ್ಟಿರ್ತಾರೆ. ನೀನು ರಾಜಮನೆತನಕ್ಕೆ ಸೇರಿರೋನು, ನೆಕ್ಸ್ಟ್ ಯುವರಾಜ ನೀನೆ ಅಂತಂದ್ರೆ ನಿನ್ ಪ್ರಾಣ ನಿನ್ ಕೈಯಲ್ಲೇ ಇರುತ್ತೆ. ನೀನ್ ಯಾರನ್ನು ನಂಬಾರ್ದು. ಪ್ರತಿಯೊಂದು ಕ್ಷಣ ಕೂಡ ನಿನ್ನ ನೀನ್ ಕಾಪಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೇಕು. ಅದು ಮನೆ ಒಳಗಡೆ ಆಗಿರ್ಲಿ ಮನೆ ಹೊರಗಡೆ ಆಗಿರ್ಲಿ ನೀನೇ ಸವೈ ಮಾಡೋದನ್ನ ಕಲಿಬೇಕು ಅಂತ ಹೇಳ್ಕೊಟ್ಟಿರ್ತಾರೆ. ಇನ್ನು ಹೇಳ್ಬೇಕಂದ್ರೆ ನಮ್ ಹೀರೋಗೆ ತುಂಬಾನೇ ಸಪೋರ್ಟಿವ್ ಆಗಿದ್ರು ಅಂತ ಹೇಳ್ಬೋದು. ಈ ರಾಜ್ಯದಲ್ಲಿ ತುಂಬಾನೇ ಅನೀತಿ ಕೆಲಸಗಳು ನಡೀತಾ ಇದೆ. ಅವೆಲ್ಲ ಏನ್ ನಡೀತಾ ಇದೆ, ಯಾವ ಕಡೆ ನಡೀತಾ ಇದೆ, ಯಾರು ಮಾಡ್ತಿದ್ದಾರೆ ಅಂತ ಪ್ರತಿಯೊಂದನ್ನು ನೀನ್ ಹೊರಗಡೆ ಬಿಚ್ಚಿಡ್ಬೇಕು. ಯಾರು ನಿನ್ಗೋಸ್ಕರ ಬಂದು ಪ್ರಾಣ ತ್ಯಾಗ ಮಾಡಲ್ಲ. ಆದ್ರೆ ನಿನ್ ಪ್ರಾಣ ನಿನ್ ಕೈಯಲ್ಲೇ ಇದೆ. ಅದನ್ನ ಚೆನ್ನಾಗಿ ನೆನ್ಪಿಟ್ಕೋ. ನಿನ್ನ ನೀನೇ ಕಾಪಾಡ್ಕೋಬೇಕು. ಈ ಜನಗಳನ್ನ ಕೂಡ ಕಾಪಾಡ್ಕೋಬೇಕು. ಒಂದು ಒಳ್ಳೆ ರಾಜನಿಗೆ ಅದೇ ಒಂದ್ ದೊಡ್ಡ ಅಲಂಕಾರ ಅನ್ನೋ ತರ ಹೇಳಿರ್ತಾರೆ. ಈಗ ಫ್ಲಾಶ್ ಬ್ಯಾಕ್ ನ ತೋರಿಸಿದ್ಮೇಲೆ ಪ್ರೆಸೆಂಟ್ ನ ತೋರಿಸ್ತಾರೆ. ಅಲ್ಲಿ ಲಾರ್ಡ್ ಶಿನ್ಹೋ ಅವ್ರು ಬಂದು ನಮ್ ಹೀರೋನ ನೋಡಿ, ಯುವರಾಜ ನಿಮ್ಗೆ ನಮಸ್ಕಾರಗಳು ಅಂತಂದಾಗ ಹೀರೋ ಅಂತಾನೆ, ನಿಮ್ನ ನೋಡಿ ತುಂಬಾ ದಿನ ಆಯ್ತಲ್ವಾ ಲಾರ್ಡ್ ಶಿನ್ಹೋ ಅವ್ರೆ ಅಂತ ಹೇಳಿದಾಗ, ಈಗ ಹೆಂಗೋ ಅಲ್ಲಿರೋ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ, ಎಲ್ಲಾ ಜಾಂಬಿಸ್ ನ ಹೊಡೆದು ಸಾಯಿಸಿದ್ದಾಯ್ತು. ಅದಾದ್ಮೇಲೆ ಇವ್ರಿರೋ ಜಾಗ ಕೂಡ ಕರ್ಕೊಂಡ್ ಬಂದ್ಬಿಟ್ರು. ನಮ್ ಹೀರೋ ಬಂದು ಈಗ ಲಾರ್ಡ್ ಶಿನ್ಹೋ ಹತ್ರ ಹೇಳ್ತಾರೆ, ಅಂದ್ರೆ ಅವ್ರು ಗೊತ್ತಿರೋ ಎಲ್ಲಾ ವಿಷಯನ ಹೇಳ್ತಾರೆ. ನಮ್ಮಪ್ಪ ಅಂದ್ರೆ ಈ ನಾಡಿಗೆ ರಾಜ ಇದಾರಲ್ವಾ, ಅವ್ರು ಆಲ್ರೆಡಿ ಯಾವಾಗೋ ಸತ್ತೋದ್ರು. ಆದ್ರೆ ರಾಜ ಸತ್ತೋದ ಅಂತ ಗೊತ್ತಾದ್ರೆ ನೆಕ್ಸ್ಟ್ ಆ ಪದವಿಗೆ ನನ್ನ ಕೂರ್ಸ್ಬೇಕಲ್ವಾ, ಅದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಅದ್ರಿಂದ ಸತ್ತಿರೋ ನಮ್ಮ ಅಪ್ಪನ ಬದುಕ್ಸೋದಕ್ಕೋಸ್ಕರ ಏನೋ ಒಂದು ಕೆಲ್ಸನ ಮಾಡಿದ್ದಾರೆ. ಈ ಸತ್ರೆ ಬದುಕ್ತಾರೆ ಅಂತ ಹೇಳಿ ಯಾವ್ದೋ ಹೂವನೋ ಗಿಡನೋ ಏನೋ ಇದೆಯಂತಲ್ಲ, ಅದನ್ನ ಪ್ರಯೋಗ ಮಾಡಿದ್ದಾರೆ. ಅದ್ರಿಂದನೇ ಇವಾಗ ಊರ್ ತುಂಬಾ ಈ ತರ ಒಂದು ಕಾಯಿಲೆ ಹರಡಿರೋದು, ಜನಗಳೆಲ್ಲ ಈ ತರ ಪರದಾಡ್ತಾ ಇರೋದು. ಇದ್ರ ಬಗ್ಗೆ ಈ ಕಾಯಿಲೆದ ಬಗ್ಗೆ ಡಾಕ್ಟರ್ ಲೀ ಅಂತ ಒಬ್ರು ಇದ್ದಲ್ವಾ ಡಾಂಗ್ಜೋ ಸಿಟಿಯಲ್ಲಿ, ಅವರು ಬಂದು ಬರ್ದಿಟ್ಟಿದ್ದಾರೆ. ಅದಕ್ಕೆ ಪ್ರೂಫ್ ಆಗಿರೋದು ಈ ಬುಕ್ ಒಂದೇ ನನ್ನ ಹತ್ರ. ಅವರು ನಮ್ಮ ಅಪ್ಪಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಕೂಡ ಈ ಬುಕ್ ಅಲ್ಲಿ ಬರ್ದಿದ್ದಾರೆ. ಸೊ ನನ್ನ ಹತ್ರ ಈಗ ಸದ್ಯಕ್ಕಿರೋ ಪ್ರೂಫ್ ಇದೆ. ಇದನ್ನ ಇಟ್ಕೊಂಡು ಆ ವಿಲನ್ ಮಂತ್ರಿನ ಅವ್ರ ಕಡೆಯವ್ರನ್ನ ಅವ್ರ ಫ್ಯಾಮಿಲಿನ ನಾಶ ಮಾಡ್ಬೇಕು ಅಂತ ನಾನು ಅನ್ಕೊಂಡಿದೀನಿ. ಅದಕ್ಕೋಸ್ಕರ ಹೆಲ್ಪ್ ಕೇಳಕ್ಕಂತಾರೆ ನಾನು ನಿಮ್ಮ ಹತ್ರ ಬಂದಿರೋದು. ದಯವಿಟ್ಟು ಈ ವಿಷಯದಲ್ಲಿ ನೀವು ನಮ್ಗೆ ಹೆಲ್ಪ್ ಮಾಡ್ಬೇಕು ಅಂತ ಕೇಳಿದಾಗ ಲಾರ್ಡ್ ಶಿನ್ಹೋ ಅವ್ರು ಬಂದ್ಬಿಟ್ಟು, ಈ ವಿಷಯ ನೀನ್ ಅಷ್ಟು ಸೀರಿಯಸ್ ಆಗಿ ಎತ್ಕೊಂಡಂಗಿಲ್ಲ. ಏನ್ ಯುವರಾಜ ನಿಮ್ ಮುಖದಲ್ಲಿ ತುಂಬಾನೇ ಡಲ್ನೆಸ್ ಕಾಣಿಸ್ತಾ ಇದೆ, ಸರಿಯಾಗಿ ನಿದ್ದೆನೂ ಇಲ್ಲ, ಸರಿಯಾಗಿ ಊಟನೂ ಇಲ್ಲ ಅಂತ ಕಾಣತ್ತಲ್ವಾ, ಅದಕ್ಕೆ ಈ ತರ ಎಲ್ಲ ಮಾತಾಡ್ತಾ ಇದೀರಾ. ಒಂದು ಯುವರಾಜ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ, ಮುಖದಲ್ಲಿ ಆ ಗಾಂಭೀರ್ಯತೆ ಇರಬೇಕು, ನಿಮ್ ನಡತೆನಲ್ಲಿ ಅದು ಕಾಣಿಸ್ಬೇಕು. ನಿಮ್ನ ನೋಡಿದ್ರೇನೆ ಜನಗಳಿಗೆ ನಂಬಿಕೆ ಬರ್ಬೇಕು, ಇವರಿಂದ ನಾವು ಬದುಕ್ತೀವಿ ಅಂತ. ಆದ್ರೆ ನೀವ್ ಈ ತರ ಟಯರ್ಡ್ ಆಗಿದ್ದೀರಾ, ನಿಮ್ಗೆ ಸರಿಯಾಗಿ ನಿದ್ದೆ ಇಲ್ಲ, ಫಸ್ಟ್ ಇವಾಗ ಮಲ್ಕೋ ಹೋಗಿ ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ ಅಂತ ಹೇಳ್ಬಿಡ್ತಾರೆ. ನಮ್ ಹೀರೋಗೆ ಏನ್ ಅರ್ಥ ಆಗ್ತಿಲ್ಲ, ಯಾಕೆಪ್ಪ ಇಷ್ಟು ಲೇಟ್ ಆಗಿ ವಿಷಯನ ಎತ್ಕೊಳ್ತಾನೆ ಅಂತ. ಇದೇ ಟೈಮ್ ಅಲ್ಲಿ ಇನ್ನೊಂದ್ ಕಡೆ ಆ ಹೆಡ್ ನರ್ಸ್ ಬಂದ್ಬಿಟ್ಟು ರಾಯಲ್ ಗಾರ್ಡ್ ನ ಮೀಟ್ ಮಾಡಿದಾಗ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಂದಾಗ ಏನ್ ಹೇಳಮ್ಮ ಅಂತಾರೆ. ಅದಕ್ಕೆ ಹೆಡ್ ನರ್ಸ್ ಹೇಳ್ತಾರೆ, ಹೌದು ಈ ಲಾರ್ಡ್ ಶಿನ್ಹೋ ಇದಾರಲ್ವಾ ಅವರು ಯಾವ ತರ ಅಂತ ಕೇಳಿದಾಗ ಈ ರಾಯಲ್ ಗಾರ್ಡ್ ಹೇಳ್ತಾರೆ, ಯಾಕಮ್ಮ ಅವ್ರ ಬಗ್ಗೆ ಆತರ ಕೇಳ್ತಾ ಇದ್ಯಾ, ಅವ್ರು ಎಷ್ಟು ದೊಡ್ಡ ವ್ಯಕ್ತಿ ಗೊತ್ತಾ, ಮುಂದೆ ನಿಂತು ಸೈನ್ಯನೇ ನಡೆಸ್ದೋ ಅಂತವ್ರು ಅವ್ರು ಅಂದಾಗ ಈ ಹೆಡ್ ನರ್ಸ್ ಹೇಳ್ತಾರೆ, ಇಲ್ಲ ನಾವಲ್ಲಿ ಜಾಂಬಿಸ್ ಹತ್ರ ಸಿಕ್ಕಾಕೊಂಡಿದ್ವಿ ಅಂತ ಅವ್ರಿಗೆ ಹೆಂಗ್ ಗೊತ್ತು, ಅವ್ರ ಟೀಮ್ ಮೆಂಬರ್ಸ್ ನೆಲ್ಲ ಆ ಜಾಗಕ್ಕೆ ಹೆಂಗ್ ಕರ್ಕೊಂಡ್ ಬಂದ್ರು, ಅದ್ರಲ್ಲೂ ಈ ಸಂಜು ಸಿಟಿಗೆ ಜಾಂಬಿಸ್ ಬಂದಿದಾವೆ, ಈ ತರ ಜಾಂಬಿಸ್ ಇದಾವೆ ಅಂತ ಗೊತ್ತೇ ಇಲ್ಲ, ನಾವ್ ಯಾರು ನ್ಯೂಸ್ ಕೂಡ ಕಳ್ಸಿಲ್ಲ. ಹಂಗಿರ್ಬೇಕಾದ್ರೆ ಅವ್ರ ಹೆಂಗೆ ಕರೆಕ್ಟ್ ಆಗಿ ಜಾಂಬಿಸ್ ನ ಅಟ್ಯಾಕ್ ಮಾಡಕ್ಕಾಯ್ತು, ಮುಖ್ಯವಾಗಿ ತಲೆಗೆ ಗುರಿ ಇಟ್ಟು ಹೊಡಿತಾ ಇದ್ರು, ಅದಿಂಗೆ ಅನ್ನೋ ತರ ಕೇಳಿದಾಗ ಇವಾಗ ಲೈಟ್ ಆಗಿ ನಮ್ ರಾಯಲ್ ಗಾರ್ಡ್ಗೆ ಕೂಡ ಡೌಟ್ ಬರುತ್ತೆ, ಹೌದು ಅವ್ರ ಹೆಂಗ ಆ ಜಾಗಕ್ಕೆ ಬಂದ್ರು, ಅವ್ರಿಗೆ ಹಿಂಗೆ ತಲೆಗೆ ಹೊಡಿಬೇಕು ಅಂತ ಅನಿಸ್ತು ಅಂತ. ಆತರ ಮಾತಾಡಿದಾದ್ಮೇಲೆ ನಮ್ ಹೀರೋ ಮತ್ತೆ ರಾಯಲ್ ಗಾರ್ಡ್ ಇಬ್ರು ನಡ್ಕೊಂಡ್ ಬರ್ಬೇಕಾದ್ರೆ ರಾಯಲ್ ಗಾರ್ಡ್ ಕೇಳ್ತಾರೆ, ಲಾರ್ಡ್ ಶಿನ್ಹೋ ಅವ್ರ ಹತ್ರ ಮಾತಾಡಿದ್ರ, ಅವ್ರು ನಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರ ಅಂದಾಗ ಹೀರೋ ಹೇಳ್ತಾನೆ, ಇಲ್ಲ ನಾನು ಅವ್ರ ಹತ್ರ ಮಾತಾಡ್ದೆ, ಬಟ್ ಅವ್ರು ಯಾವ್ದೋ ಒಂದು ಇನ್ಫಾರ್ಮೇಶನ್ ನನ್ನ ಹತ್ರ ಸರಿಯಾಗಿ ಕೊಟ್ಟಿಲ್ಲ ಅಂದಾಗ ಈ ರಾಯಲ್ ಗಾರ್ಡ್ ಕೇಳ್ತಾರೆ, ಹಂಗಾದ್ರೆ ಅವ್ರು ನಮ್ಮನ್ನ ಮೋಸ ಮಾಡ್ತಾ ಇದಾರ ಅಂತ ಕೇಳಿದಾಗ ನೀವ್ ಯಾಕೆ ಇದ್ರ ಬಗ್ಗೆ ಇಷ್ಟೊಂದು ಚಿಂತೆ ಮಾಡ್ತಾ ಇದೀರಾ, ಏನ್ ವಿಷಯ ತಿಳ್ಕೊಬೇಕು ಅಂದಾಗ ಇವ್ನಂತಾನೆ, ಇಲ್ಲ ಯುವರಾಜ ಹಂಗಲ್ಲ, ಆಕ್ಚುಲಿ ಲಾರ್ಡ್ ಶಿನ್ಹೋ ಇವಾಗ ನಮ್ಮ ಹತ್ರ ಸರಿಯಾಗಿ ಮಾತಾಡಿಲ್ಲ ಅಂತಂದ್ರೆ ಅವ್ರೇನಾದ್ರು ಆ ವಿಲನ್ ಮಂತ್ರಿ ಕಡೆ ಏನಾದ್ರು ಕೆಲಸ ಮಾಡ್ತಿದಾರಾ ಅಂತ ಒಂದು ಡೌಟ್ ಅಂದಾಗ ಹೀರೋ ಅಂತಾನೆ, ಇಲ್ಲಿ ನೋಡಿ ಇವಾಗ ಏನಕ್ಕೆ ನೀವ್ ಸುಮ್ನೆ ತಲೆಯಲ್ಲಿ ಹುಳ ಬಿಟ್ಕೊಂತ ಇದೀರಾ, ನಿಮ್ಗೂ ಸರಿಯಾಗಿ ನಿದ್ದೆ ಇಲ್ಲ ತಾನೆ, ಹೋಗಿ ಆರಾಮಾಗಿ ಹೋಗಿ ಮಲ್ಕೋ ಹೋಗ್ರಿ ಅಂತ ಹೇಳಿ ಕಳಿಸ್ಬಿಟ್ರು. ನಮ್ ರಾಯಲ್ ಗಾರ್ಡ್ಗೆ ಏನ್ ಅರ್ಥ ಆಗ್ತಾ ಇಲ್ಲ. ಇನ್ನೊಂದ್ ಕಡೆ ಅನ್ಯಾಂಗ್ ಸಿಟಿಯಲ್ಲಿ ತೋರಿಸ್ತಾರೆ, ಅಂದ್ರೆ ಈ ವಿಲನ್ ಮಂತ್ರಿ ಇದ್ನಲ್ಲ ಅಲ್ಲಿ ಜೈಲಲ್ಲಿ ಇಬ್ಬರನ್ನ ಕೈದಿಗಳನ್ನ ಇಟ್ಟಿದ್ದಾರೆ. ಅದ್ರಲ್ಲಿ ಒಬ್ಬನಿಗಂತೂ ಸರಿಯಾದ ಮಾಂಸದ ಊಟ ಆಯಪ್ಪ ಕಚ್ಕ ಅಂತ ತಿಂತಾ ಇರ್ತಾನೆ, ಪಕ್ಕದಲ್ಲಿ ಇರೋನ್ ಕೂಗಾಡ್ತಾ ಇರ್ತಾನೆ, ಅವನಿಗೆ ಮಾತ್ರ ಮಾಂಸದ ಊಟ ಕೊಟ್ಟಿದ್ದೀರಾ, ನನ್ನ ಹೊಟ್ಟೆ ಸಲ ಸಾಯಕ್ ಬಿಟ್ಟಿದ್ದೀರಾ, ನನಗೂ ಊಟ ಕೊಡ್ರಯ್ಯ ಅಂತ. ಆತರ ಗಬಗಬ ಅಂತ ತಿಂತಾ ಇದ್ದವನು ಸ್ವಲ್ಪ ಹೊತ್ತಲ್ಲಿ ಎಲ್ಲದನ್ನು ಕಕ್ಕಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ, ಒಂಥರ ಕೆಳಗಡೆ ಜ್ಞಾನ ತಪ್ಪಿ ಬಿದ್ಬಿಟ್ಟ. ಇದ್ರ ನೋಡಿ ಪಕ್ಕದಲ್ಲಿ ಇರೋನ್ ಭಯ ಪಟ್ಟ, ಏನ್ರೋ ಕೊಟ್ರೆ ಅವ್ನಿಗೆ ಸಾಯಿಸ್ಬಿಟ್ರ ಅವನನ್ನ ಅಂತ. ಏನು ನಾವ್ ಸ್ಟಾರ್ಟಿಂಗ್ ಅಲ್ಲಿ ನೋಡ್ದಂಗೆ ಮನುಷ್ಯನ್ ಮಾಂಸ ತಿಂದ್ರೆ, ಅಂದ್ರೆ ಜಾಂಬಿ ಅಟ್ಯಾಕ್ ಆಗಿರೋ ಮನುಷ್ಯನ್ ಮಾಂಸನ ತಿಂದ್ರೆ ಅವ್ರು ಕೂಡ ಜಾಂಬಿಯಾಗಿ ಚೇಂಜ್ ಆಗ್ಬಿಡ್ತಾರೆ. ಆದ್ರೆ ಇವಾಗ ಅವನು ಜಾಂಬಿಯಾಗಿ ಚೇಂಜ್ ಆಗ್ಬಿಟ್ಟ, ಪಕ್ಕದಲ್ಲಿ ಇರೋನ್ ಮೇಲೆ ಒಂದೇ ಜಂಪು ಅಷ್ಟೇ, ಅವ್ನ್ ಕತ್ತನ ಮೂಗ್ನ ಬಾಯ್ನ ಎಲ್ಲದನ್ನು ಕಚ್ಕೊಂಡ್ ಕಟ್ಕ ಅಂತ ತಿಂದಾಕ್ಬಿಟ್ಟ. ಸ್ವಲ್ಪ ಹೊತ್ತಲ್ಲಿ ಇವಾಗ ಅವ್ನ್ ಕೂಡ ಜಾಂಬಿ ಆಗ್ಬಿಟ್ಟ. ಈಗ ಇಬ್ರು ಎದ್ ಬಂದವರು ಆ ಡೋರ್ ನ ಓಪನ್ ಮಾಡ್ಕೊಂಡು ಹೊರಗಡೆ ಬರಕ್ಕೆ ಟ್ರೈ ಮಾಡ್ತಾ ಇದಾರೆ, ಕೈನೆಲ್ಲ ಹೊರಗಡೆ ಬಿಟ್ಕೊಂಡು ಕೂಗಾಡ್ತಾ ಇರ್ತಾರೆ. ಇದನ್ನೆಲ್ಲ ಹೊರಗಡೆಯಿಂದ ಆ ಮಂತ್ರಿ ನೋಡ್ತಾನೆ ಇರ್ತಾನೆ, ವಿಲನ್ ಮಂತ್ರಿ. ಓಹೋ ಹಂಗಾದ್ರೆ ಅಫೆಕ್ಟ್ ಆಗಿರೋರ್ ಮಾಂಸನ ನಾರ್ಮಲ್ ಮನುಷ್ಯರು ತಿಂದ್ರೆ ಜಾಂಬಿಯಾಗಿ ಚೇಂಜ್ ಆಗ್ತಾರೆ, ಮತ್ತೆ ಹತ್ರ ಚೇಂಜ್ ಆಗಿರೋ ಜಾಂಬಿ ಅವರು ಇನ್ನೊಬ್ಬರನ್ನ ಕಚ್ಚಿದ್ರೆ ಅವರು ಜಾಂಬಿ ಆಗೋದು, ಡೈರೆಕ್ಟ್ ಆಗಿ ಅಟ್ಯಾಕ್ ಆಗಿರೋರು ಕಚ್ಚಿದ್ರೆ ಏನು ಆಗಲ್ಲ, ಅವ್ರು ಸತ್ತೋಗ್ತಾರೆ ಅಂತ ಇವ್ನು ಅರ್ಥ ಆಗೋಯ್ತು. ಹಂಗಾದ್ರೆ ಈ ತರ ಒಂದು ಕಾಯಿಲೆ ನಮ್ಮ ಅನ್ಯಾಂಗ್ ಸಿಟಿ ಒಳಗಡೆ ಬರೋದಕ್ಕೂ ಮುಂಚೆ ಜನಗಳನ್ನ ನಾವು ಕಾಪಾಡ್ಕೋಬೇಕು ಅಂತ ಹೇಳಿ ಅವನೇನೋ ಒಂದು ಪ್ಲಾನ್ ಮಾಡಕ್ಕೆ ಹೊರಡ್ತಾನೆ. ಇವಾಗ ಇನ್ನೊಂದ್ ಕಡೆ ಯಾಂಗ್ ನ ತೋರಿಸ್ತಾರೆ. ಇವಾಗ
ಅವ್ನ್ ಕೂಡ ಇವ್ರ ಜೊತೆ ತಾನೆ ಈ ಜಾಗದಲ್ಲಿ ಇದ್ದ, ಈ ಲಾರ್ಡ್ ಶಿನ್ಹೋ ಅವ್ರ ಜಾಗದಲ್ಲಿ. ಬಟ್ ಇವಾಗ ಕೆಲವೊಂದು ಆಯುಧಗಳನ್ನ ಎತ್ಕೊಂಡು ಗೋಡೆ ಜಂಪ್ ಮಾಡ್ಕೊಂಡು ಬೇರೆ ಎಲ್ಗೋ ಹೋಗ್ತಾ ಇದ್ದಾನೆ. ಆಲ್ಮೋಸ್ಟ್ ಬೆಳಕಾಗ್ಬಿಟ್ಟಿರುತ್ತೆ. ಯಾವ್ದೋ ಒಂದು ವಿಲೇಜ್ ಅಲ್ಲಿ ಬಂದ್ ನೋಡ್ತಾನೆ. ಬಟ್ ಆ ವಿಲೇಜ್ ಅಲ್ಲಿ ಒಂದು ಮನುಷ್ಯನೂ ಇಲ್ಲ, ಮಾತ್ರ ಫುಲ್ ಖಾಲಿ ಖಾಲಿ ಇರುತ್ತೆ. ಆಕ್ಚುಲಿ ಇವಾಗ್ಲೇ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸೋದು. ಈ ವಿಲೇಜ್ ಬಂದು ಈ ಯಾಂಗ್ ಇರೋ ವಿಲೇಜ್. ಇವ್ನ ಈ ತರ ಈ ಜಾಗದಲ್ಲಿ ಇರ್ಬೇಕಂದ್ರೆ ಆ ಟೈಮ್ ಅಲ್ಲಿ ಕೊರಿಯಾಗೂ ಮತ್ತೆ ಜಪಾನ್ಗೂ ಏನೋ ಒಂದು ಯುದ್ಧ ನಡೀತಾ ಇರುತ್ತೆ. ಯುದ್ಧ ಅಂತಂದ್ರೆ ಮನೆಗೂ ಒಬ್ಬೊಬ್ರು ಹೋಗ್ಲೇಬೇಕು, ಪಾಲ್ಗೊಳ್ಳೇಬೇಕಲ್ವಾ, ಅದು ಗೌರ್ಮೆಂಟ್ ರೂಲ್ಸ್. ಆತರ ಇವ್ರ ಊರಿಂದ ಕೂಡ ಕರೆದಿರ್ತಾರೆ. ಬಟ್ ಆ ಟೈಮ್ ಅಲ್ಲಿ ಇವ್ರ ಊರಲ್ಲಿ ಈ ಅಂಟು ರೋಗ, ಈ ಪ್ಲೇಗ್ ತರ ಏನೋ ಒಂದು ರೋಗ ಬಂದ್ಬಿಟ್ಟಿರುತ್ತೆ. ಅದರಿಂದ ಸುಮಾರು ಜನ ಹೋಗಕ್ ಆಗದೆ ಆಗ್ಬಿಟ್ಟಿರುತ್ತೆ. ಆತರ ರೋಗ ಬರ್ದೇ ಇರೋ ಒಬ್ಬ ಅಂದ್ರೆ ಅದು ನಮ್ಮ ಯಾಂಗ್ ಮಾತ್ರನೇ. ಸೊ ಅವನ ಮಾತ್ರ ಗೌರ್ಮೆಂಟ್ ಅವ್ರು ಕರೆದಿರ್ತಾರೆ, ಅವ್ನು ಹೋಗ್ಲೇಬೇಕು. ಅಲ್ಲಿರೋ ಚಿಕ್ಕ ಹುಡುಗ ಇಲ್ಲ ಅಣ್ಣ ನಮ್ನ ಬಿಟ್ಟು ಹೋಗ್ಬೇಡಿ, ಇಲ್ಲಿ ಏನ್ ನಡೀತದಂತಾನೆ ಗೊತ್ತಿಲ್ಲ, ನನ್ಗೆ ತುಂಬಾ ಭಯ ಆಗ್ತಿದೆ ಅಂದಾಗ ಯಾಂಗ್ ಪಾಪ ಏನ್ ಮಾಡಕ್ ಆಗುತ್ತೆ, ಇಲ್ಲ ಕಣೋ ನಾನು ಹೋಗ್ಲೇಬೇಕು, ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ ಅಂತ ಹೇಳಿ ಅವತ್ತು ಊರ್ ಬಿಟ್ಟೋದವನೆ. ಇವತ್ತು ಬಂದ್ ನೋಡಿದ್ರೆ ಊರ್ ಈ ತರ ಖಾಲಿ ಖಾಲಿ ಇದೆ. ಮತ್ತೆ ಅಲ್ಲಿ ಸತ್ತಿರೋರ್ಗೆಲ್ಲ ಫುಲ್ ಆಗಿ ಗೋರಿಗಳನ್ನೆಲ್ಲ ಕಟ್ಟಿರ್ತಾರೆ. ಅದನ್ನೆಲ್ಲ ನೋಡಿ ಯಾಂಗ್ ತುಂಬಾನೇ ಫೀಲ್ ಮಾಡ್ತಾನೆ. ಇವಾಗ ಇದೇ ಟೈಮ್ ಅಲ್ಲಿ ಸಂಜು ಅಲ್ಲಿ ಇನ್ನೊಂದ್ ಕಡೆ ತೋರಿಸ್ತಾರೆ. ಇನ್ನೊಂದ್ ಕಡೆ ಅಂದ್ರೆ ಆ ಸಿಟಿ ಪಕ್ಕದಲ್ಲೇ ಒಂದ್ ಹೆಡ್ ಎಲ್ಲ ಇರ್ತಾರಲ್ಲ, ಆತರ ಒಂದು ಜಾಗ. ಏನೇ ಒಂದು ಐಟಮ್ಸ್ ಬಂದ್ರು ಫಸ್ಟ್ ಇಲ್ಲಿಗೆ ಈ ಜಾಗಕ್ಕೆ ಬರೋದು. ಆತರ ಒಂದು ಜಾಗಕ್ಕೆ ಗವರ್ನರ್ ಅಂತ ಒಬ್ರು ಇರ್ತಾರೆ. ಈಗ ಈ ಕೌನ್ಸಿಲರ್ ಅವರೆಲ್ಲ ಬಂದಿದ್ರಲ್ಲ ಒಂದು ಶಿಪ್ ಅಲ್ಲಿ, ಅದ್ರಲ್ಲಿ ಐಟಮ್ಸ್ ಎಲ್ಲ ವಿಲೇಜ್ ಅವ್ರು ಕಳ್ತನ ಮಾಡ್ಕೊಂಡು ಹೋಗಿದ್ರಲ್ಲ, ಈಗ ಅದನ್ನೆಲ್ಲ ಮತ್ತೆ ಅವ್ರ ಹತ್ರ ಇಂದ ರಿಟರ್ನ್ ಮಾಡ್ಕೊಂಡು ಎಲ್ಲ ಈ ಜಾಗದಲ್ಲೇ ಇಟ್ಟಿರೋದು. ಆತರ ಐಟಮ್ಸ್ ಎಲ್ಲ ಇರ್ಬೇಕಾದ್ರೆ ಈ ಕೌನ್ಸಿಲರ್ ಮಾತ್ರ ಓಡೋಗ್ಬಿಟ್ಟು ನನ್ಗದ್ ತುಂಬಾನೇ ಇಂಪಾರ್ಟೆಂಟ್, ನನ್ಗದ್ ಕೊಡಿ ಅಂತ ಹೇಳಿ ಏನೋ ಒಂದು ಲೆಟರ್ ಏನಂತ ಗೊತ್ತಿಲ್ಲ ಅದನ್ನ ಅವರು ಸಪರೇಟ್ ಆಗಿ ತಗೊಳ್ತಾರೆ. ಹಿಂಗಿರ್ಬೇಕಾದ್ರೆ ಆ ಜಾಗಕ್ಕೆ ಗವರ್ನರ್ ಬಂದ್ಬಿಟ್ಟು ಅಲ್ಲಿರೋರ ಹತ್ರ ಕೇಳ್ತಾರೆ ಏನ್ ನಡೀತದೆ, ಏನಿದೆಲ್ಲ ಐಟಮ್ಸ್ ಅಂದಾಗ ಇವ್ರು ಹೇಳ್ತಾರೆ ಈ ತರ ಶಿಪ್ ಅಲ್ಲಿ ಬರ್ತಾ ಇದ್ರು, ಅಲ್ಲಿರೋರೆಲ್ಲ ಅಫೆಕ್ಟ್ ಆಗ್ಬಿಟ್ಟಿದ್ರು, ಈ ಐಟಮ್ಸ್ ನೆಲ್ಲ ವಿಲೇಜ್ ಅವ್ರು ಕಳ್ತನ ಮಾಡ್ಕೊಂಡು ಹೋಗಿದ್ರು, ಅದನ್ನ ತಗೊಂಡ್ಬಂದು ಇಲ್ಲಿ ಇಟ್ಟಿರೋದು. ಅಷ್ಟೇ ಅಲ್ಲ, ಲಾರ್ಡ್ ಶಿನ್ಹೋ ಅವರೇ ಅಲ್ಲಿ ಹೋಗ್ಬಿಟ್ಟು ಎಲ್ಲರನ್ನು ಸಾಯಿಸ್ಬಿಟ್ಟು ಅಲ್ಲಿರೋ ಜನನೆಲ್ಲ ಕಾಪಾಡಿದ್ದಾರೆ. ಮತ್ತೆ ಈ ಜಾಗಕ್ಕೆ ಸ್ವಲ್ಪ ಬಂದೋಬಸ್ತ್ ಎಲ್ಲ ಜಾಸ್ತಿ ಮಾಡ್ಬೇಕಂತ ಲಾರ್ಡ್ ಅವರು ನಿಮ್ ಹತ್ರ ಹೇಳಕ್ ಹೇಳಿದ್ರು ಸರ್, ಅದಕ್ಕೆ ಬಂದಿದ್ದು ಅಂದಾಗ ಸರಿ ಆಯ್ತು ಅದೆಲ್ಲ ಆಮೇಲೆ ಮಾಡೋಣ. ಈ ಜಾಗಕ್ಕೆ ಯುವರಾಜ್ ಅವ್ರು ಬಂದಿದ್ದಾರೆ ಅಂತ ಕೇಳ್ಪಟ್ಟೆ, ನಿಜಾನ ಅಂತ ಕೇಳಿದಾಗ ಅದಕ್ಕೆ ಅಪ್ಪನ್ಗೆ ಏನ್ ಹೇಳೋದು ಅಂತ ಗೊತ್ತಿಲ್ಲ, ಹಂಗೆ ಬಿಕ್ಕರ್ಸ್ಕೊಂಡ್ ನಿಂತಿರ್ತಾನೆ. ಅದೇ ಟೈಮಲ್ಲಿ ಇನ್ನೊಬ್ಬ ಗಾರ್ಡು ಓಡ್ ಬಂದ್ಬಿಟ್ಟು ಗವರ್ನರ್ ಸರ್ ಹನ್ಯಾಂಗ್ ನಾಡಿನಿಂದ ರಾಜನ್ ಕಡೆ ಅವರು ಒಂದು 5 ಗ್ರೂಪ್ ಆಗಿ ನಮ್ ಜಾಗಕ್ಕೆ ಬರ್ತಿದಾರಂತೆ, ಏನಾಗುತ್ತೋ ಏನೋ ಅಂತ ಹೇಳಿ ತುಂಬಾ ಗಾಬರಿ ಪಟ್ಟಾಗ ಈ ವಿಷಯನ ಕೇಳಿಸ್ಕೊಂಡು ಎಲ್ಲರೂ ಭಯ ಪಡ್ತಾರೆ. ಕೌನ್ಸಿಲರ್ಗಂತೂ ಏನ್ ಹೇಳೋದು ಅಂತ ಗೊತ್ತಿಲ್ಲ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಹೆಡ್ ನರ್ಸ್ ನ ತೋರಿಸ್ತಾರೆ. ಅವ್ರ ಆಸ್ ಯೂಶುವಲ್ ಆ ಮೂಲಿಕೆ ಈ ಮೂಲಿಕೆ ಅಂತ ಹೇಳಿ ಏನೋ ಹುಡ್ಕೊಂಡು ಹೋಗ್ಬೇಕಾದ್ರೆ ದೂರದಲ್ಲಿ ಕೌನ್ಸಿಲರ್ ಈ ಹೆಡ್ ನರ್ಸ್ ಹೆಸರನ್ನ ಕರ್ಕೊಂಡು ಓಡ್ ಬರ್ತಾ ಇರ್ತಾರೆ. ಯಮನ್ಗೆ ಏನ್ ಅರ್ಥ ಆಗ್ತಲ್ಲ ಯಾಕೆ ಹೆಂಗ್ ಓಡ್ ಬರ್ತಿದ್ದಾನೆ ಅಂತ. ಆಯಪ್ಪ ಬಂದಿದ್ ಸ್ಪೀಡ್ಗೆ ಈ ಹೆಡ್ ನರ್ಸ್ ಕೈನ ಹಿಡ್ಕೊಂಡು ಬೇಗ ಬನ್ನಿ ನಾವ್ ಇವ್ರು ಬಿಟ್ಟು ಹೋಗ್ಬೇಕು, ನಾವ್ ಬೇರೆಲ್ಲಾದ್ರೂ ಹೊಟ್ಟೋಗೋಣ ಅಂದ್ರೆ ಹೆಡ್ ನರ್ಸ್ ಏನ್ ಅರ್ಥ ಆಗ್ತಿಲ್ಲ. ಫಸ್ಟ್ ನೀವು ಕೈ ಬಿಟ್ಬಿಟ್ಟು ಏನ್ ವಿಷಯ ಅಂತ ಹೇಳಿ ಅಂದಾಗ ಅವಾಗ ಅವ್ರು ಹೇಳ್ತಾರೆ ಈ ತರ ಹನ್ಯಾಂಗ್ ಇಂದ ರಾಜನ್ ಕಡೆಯವರೆಲ್ಲ ನಮ್ಮ ಯುವರಾಜನ ಅರೆಸ್ಟ್ ಮಾಡೋದಕ್ಕೋಸ್ಕರ ಬಂದಿದ್ದಾರೆ. ಈಗ ನಾವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೀವಿ, ಜೊತೆಗಿದೀವಿ ಅಂತ ಗೊತ್ತಾದ್ರೆ ನಮ್ಮನ್ನ ಹಿಡ್ಕೊಂಡು ಹೋಗ್ಬಿಡ್ತಾರೆ. ನನಗೇನು ಪ್ರಾಬ್ಲಮ್ ಇಲ್ಲ, ನಾನೇನು ಆ ವಿಲನ್ ಮಂತ್ರಿ ಕಡೆಯವನೇ, ಅವ್ನ ಫ್ಯಾಮಿಲಿಗೆ ಸೇರಿರೋನೆ, ನನ್ಗೇನು ಮಾಡಲ್ಲ. ಆದ್ರೆ ನೀವ್ ಅವ್ರ ಜೊತೆ ಇದೀರಾ, ಹೆಲ್ಪ್ ಮಾಡಿದೀರಾ ಅಂತ ಗೊತ್ತಾದ್ರೆ ನಿಮ್ ಪ್ರಾಣಕ್ಕೆ ತೊಂದರೆ ಆಗ್ಬಿಡುತ್ತೆ, ಬೇಗ ಬನ್ನಿ ಇಲ್ಲಿಂದ ಎಸ್ಕೇಪ್ ಆಗ್ಬಿಡೋಣ ಅಂದಾಗ ಆ ಹೆಡ್ ನರ್ಸ್ ಸರಿಯಾಗಿ ಬೈತಾರೆ. ಯೋ ಇನ್ನು ನೀನ್ ಭಯ ಪಟ್ಕೊಂಡೇ ಇದೆಯಾ, ಇಷ್ಟಾದ್ರೂ ನಿನ್ಗೆ ಬುದ್ಧಿ ಬಂದಿಲ್ವಾ, ಡಾಂಗ್ ಸಿಟಿಯಲ್ಲೂ ಹಂಗೆ ಮಾಡ್ದೆ, ನೀನ್ ಭಯ ಪಟ್ಕೊಂಡು ಎದುರು ಪುಕ್ಲಾ ತರ ಪಾಪ ಜನಗಳನ್ನೆಲ್ಲ ಸಾಯಕ್ ಬಿಟ್ಬಿಟ್ಟು ನಿಸ್ವಾರ್ಥನ ನೋಡ್ಕೊಂಡು ನೀನ್ ಅಲ್ಲಿಂದ ಹೊರಟೋದೆ. ಇವಾಗೂ ಮತ್ತೆ ಅದೇ ತರ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದೀಯಾ, ಯುವರಾಜ ನಿನ್ ಜೊತೆ ಇದ್ದು ನಿನ್ ಪ್ರಾಣನೇ ಉಳಿಸಿದಾರೆ, ಅಷ್ಟಾದ್ರೂ ನಿಯತ್ತಿಟ್ಕೋ, ಸುಮ್ನೆ ನೀನ್ ಇತರ ಕೆಲಸ ಎಲ್ಲ ಮಾಡ್ಬೇಡ ಅಂತ ಹೇಳಿ ಬೈದ್ಬಿಟ್ಟು ಹೆಡ್ ನರ್ಸ್ ಪಾಡ್ಗೆ ಹೆಡ್ ನರ್ಸ್ಗೆ ನಡ್ಕೊಂಡು ಹೊಟ್ಟೋದ್ರು. ಈಯಪ್ಪನೂ ಅಷ್ಟೇ ಇನ್ನೇನ್ ಮಾಡ್ತಾನೆ, ಬಿಟ್ಬಿಟ್ಟು ಹೋಗಕ್ ಆಗುತ್ತೆ, ಹಿಂದ್ಗಡೆನೆ ಓಡೋಗ್ತಾ ಇರ್ತಾನೆ. ಇವಾಗ ಹಂಗೆ ಯಾವ್ದೋ ಒಂದು ಜಾಗನ ತೋರಿಸ್ತಾರೆ. ಒಂದು ದೊಡ್ಡ ಟೇಬಲ್ ಫುಲ್ ಆಗಿ ಊಟ ಎಲ್ಲ ಇರುತ್ತೆ. ತುಂಬಾ ಪ್ರೆಗ್ನೆಂಟ್ ಲೇಡೀಸ್ ಎಲ್ಲ ಕೂತ್ಕೊಂಡು ಭರ್ಜರಿಯಾಗಿ ಊಟ ಮಾಡ್ತಾ ಇರ್ತಾರೆ. ಅವ್ರಿಗೆ ಬೇಕಾಗಿರೋ ಫೆಸಿಲಿಟಿ ಎಲ್ಲ ಅಲ್ಲಿ ಇರುತ್ತೆ, ಎಲ್ಲರೂ ತಿಂತಾ ಇರ್ತಾರೆ. ಏನಕ್ಕೋಸ್ಕರ ಇವಾಗ ಈ ತರ ಪ್ರೆಗ್ನೆಂಟ್ ಲೇಡೀಸ್ ಎಲ್ಲ ಒಂದೇ ಜಾಗದಲ್ಲಿ ಇಟ್ಟಿದ್ದಾರೆ, ಏನಕ್ಕೆ ಇವ್ರಿಗೆ ಈ ತರ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಅಂತ ಗೊತ್ತಿಲ್ಲ, ನೋಡೋಣ ಮುಂದಕ್ಕೆ. ಇವಾಗ ಇನ್ನೊಂದ್ ಕಡೆ ಹನ್ಯಾಂಗ್ ಅಲ್ಲಿರೋ ಅರಮನೆನ ತೋರಿಸ್ತಾರೆ. ಅರಮನೆಯಲ್ಲಿ ರಾಜ ಕುತ್ಕೊಳ್ತಾರಲ್ಲ ಆ ಸಿಂಹಾಸನ, ಅದನ್ನ ಬಂದು ಎಲ್ಲರೂ ಹಂಗೆ ನಿಂತ್ಕೊಂಡು ನೋಡ್ತಾ ಇದಾರೆ. ಇವಾಗ ಮಹಾರಾಣಿ ಒಳಗಡೆ ಎಂಟ್ರಿ, ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಬರ್ತಾರೆ. ಇಷ್ಟು ದಿನ ಮಹಾರಾಜನಿಗೆ ಹೆಂಡತಿಯಾಗಿ ಒಂದು ಮಹಾರಾಣಿಯಾಗೆ ಇದ್ರು, ಆದ್ರೆ ಇವತ್ತು ಪಟ್ಟದರಸಿಯಾಗಿ, ಅಂದ್ರೆ ಇವರೇ ಈಗ ನೆಕ್ಸ್ಟ್ ಮಹಾರಾಣಿ, ಪಟ್ಟದ ಮಹಾರಾಣಿಯಾಗಿ ಹೋಗಿ ಆ ಮಹಾರಾಜನ್ ಸೀಟ್ ಅಲ್ಲಿ ಕುತ್ಕೊಳ್ತಾ ಇದಾರೆ. ರಾಜನ್ಗೆ ಮೈ ಹುಷಾರ್ ಇಲ್ದೇ ಇರೋದ್ರಿಂದ ಇನ್ಮೇಲೆ ಇವರೇ ಪಟ್ಟದ ರಾಣಿಯಾಗಿರ್ತಾರೆ. ಇವ್ರಿಗೊಂದ್ ಮಗು ಹುಟ್ಟಿ ಆ ಮಗುಗೆ ಒಂದು ವಯಸ್ಸು ಬಂದು ಅವನು ರಾಜ ಆಗಿ ಪಟ್ಟಾಭಿಷೇಕ ಆಗೋವರ್ಗುನು ಇದರ ಕಂಪ್ಲೀಟ್ ಅಂದ್ರೆ ಈ ರಾಜ್ಯದ ಕಂಪ್ಲೀಟ್ ಜವಾಬ್ದಾರಿನು ಮಹಾರಾಣಿನೇ ನೋಡ್ಕೊಳ್ತಾರೆ ಅಂತ ಕೆಳಗಡೆ ನಿಂತ್ಕೊಂಡಿರೋ ವಿಲನ್ ಮಂತ್ರಿ ಎಲ್ಲಾರ ಹತ್ರನು ಹೇಳ್ತಾರೆ. ಇದಕ್ಕೆ ನೀವೆಲ್ಲ ಒಪ್ಕೊಳ್ತೀರಾ ಅಂತ ಕೇಳಿದ್ರೆ ಎಲ್ಲರೂ ಒಪ್ಕೊಳ್ತೀವಿ ಅಂತ ಹೇಳಿ ತಲೆ ಅಲ್ಲಾಡಿಸ್ತಾರೆ. ಒಪ್ಕೊಂಡಿಲ್ಲ ಅಂತಂದ್ರೆ ಒಬ್ಬರು ತಲೆನು ಕೆಳಗಡೆ ಉರುಳ್ ಬಿಡತ್ತೆ ಅಂತ ಗೊತ್ತು. ಸೊ ಎಲ್ಲರೂ ಒಪ್ಕೊಂಡ್ಬಿಟ್ರು. ಇಷ್ಟು ಮಾತ್ರ ಅಲ್ಲ, ಅವ್ನ್ ಇನ್ನೊಂದ್ ವಿಷಯನ ಕೂಡ ಹೇಳ್ತಾನೆ. ಮಹಾರಾಣಿ ಅವರು ಈಗ ಪಟ್ಟದರಸಿಯಾಗಿ ಪಟ್ಟಾಭಿಷೇಕ ಆದ್ಮೇಲೆ ಅವ್ರು ತಗೊಂಡ್ಬಂದಿರೋ ಫಸ್ಟ್ ರೂಲ್ಸ್ ಏನಂದ್ರೆ, ಈಗ ಊರ್ ತುಂಬಾ ಜಾಂಬಿ ವೈರಸ್ ಅಂತ ಹೇಳಿ ಎಲ್ಲರೂ ಅಫೆಕ್ಟ್ ಆಗ್ತಿದ್ದಾರೆ, ಎಲ್ಲಾ ಜನನು ತುಂಬಾನೇ ನರ್ಲಾಡ್ತಿದ್ದಾರೆ. ಇದು ಈಗ ಸದ್ಯಕ್ಕೆ ಹನಾಂಗ್ ಸಿಟಿ ಒಳಗಡೆ ಬರ್ಲಿಲ್ಲ, ಇದಕ್ ಮೇಲೆ ಬರೋದು ಬೇಡ. ಅದ್ರಿಂದ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಅಂತ ಯಾವ ಕಡೆನೂ ನಾವು ಜಾಗ ಬಿಡಕ್ಕಾಗಲ್ಲ. ಎಲ್ಲಾ ಕಡೆನೂ ನಾವು ಬಂದಿ ಮಾಡ್ತಾ ಇದೀವಿ, ಎಲ್ಲಾ ಕಡೆನೂ ನಾವು ಗಾರ್ಡ್ಸ್ ನ ನಿಲ್ಲಿಸ್ತಾ ಇದೀವಿ. ಯಾರೇ ಆಗ್ಲಿ ಊರ್ ಬಿಟ್ಟು ಹೊರಗಡೆ ಹೋಗಂಗಿಲ್ಲ, ಹೊರಗಡೆ ಅವ್ರನ್ನ ಊರೊಳಗಡೆ ಕರ್ಕೊಳಂಗಿಲ್ಲ. ಯಾರಾದ್ರೂ ನಾವ್ ಹಾಕಿರೋ ರೂಲ್ಸ್ ನ ಮೀರೋ ತರ ಆದ್ರೆ ಅವ್ರ ತಲೆ ಎಲ್ಲ ಉರುಳ್ ಬಿಡುತ್ತೆ. ಕಂಪ್ಲೀಟ್ ಸಿಚುವೇಶನ್ ಈಗ ನಮ್ ಕೈಯಲ್ಲಿದೆ, ಇದೇ ನಮ್ಮ ಮಹಾರಾಣಿ ಅವ್ರು ಕೊಟ್ಟಿರೋ ಆರ್ಡರ್ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ತುಂಬಾ ಸಂತೋಷ ಆಗುತ್ತೆ.
ತುಂಬಾ ಧನ್ಯವಾದಗಳು ರಾಣಿ ಅಂತ ಹೇಳಿ ಈ ರಾಣಿಗೆ ನಮಸ್ಕಾರ ಮಾಡ್ತಾರೆ. ಅಷ್ಟೇ ಇನ್ನ ಈ ಮಹಾರಾಣಿಗೆ ಕ್ಲೋಸ್ ಅಪ್ ಅಲ್ಲಿ ಒಂದು ಶಾರ್ಟ್ ನ ಕೊಟ್ಟು ಈ ಎಪಿಸೋಡ್ ನ ಮುಗಿಸಿದ್ದಾರೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ಇನ್ನು ಮುಂದೆ ಬರೋ ಎಪಿಸೋಡ್ಸ್ ಇನ್ನಷ್ಟು ಚೆನ್ನಾಗಿರುತ್ತೆ. ನಮ್ ಹೀರೋನ ಅರೆಸ್ಟ್ ಮಾಡಕ್ ಆಯ್ತಾ, ಈ ವಿಲನ್ ಮಂತ್ರಿ ಏನಾದ, ಇವಾಗ ಇವಳು ಬೇರೆ ಮಹಾರಾಣಿ ಆಗಿದ್ದಾಳೆ, ಇವಳು ಏನ್ ಮಾಡ್ತಾಳೆ ಅಂತ ಎಲ್ಲ ಮುಂದೆ ಬರೋ ಎಪಿಸೋಡ್ಸ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ. ಇವತ್ತಿನ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.